ಸಭಾ ಸರಸ್ವತಿಗೆ ನಮನ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ನಮಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರ ಆಹ್ವಾನವನ್ನು ನಾನು ಇಲ್ಲಿ ಕೋರುತ್ತಾ, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣಾರ್ಥ ನಡೆಯುತ್ತಿರುವ 30ನೇ ಸಂಗೀತ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಇದೀಗ ಪ್ರಾರ್ಥನೆ ಶ್ರೀಮತಿ ಕೆ ಅಶ್ವಿನಿ ಹಾಗೂ ಡಾಕ್ಟರ್ ಮೇಧಾ ಭಟ್ ಇವರಿಂದ. भैरवी परमेश्वरी, भैरवी परमेश्वरी पराशक्ति परिपालिसौ, 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 भैरवी परमेश्वरी शौरि विरिंचीन्द्रनुते, शौरि विरिंचीन्द्रनुते, शौरि विरिंचीन्द्रनुते, सकल लोक माते, शौरि विरिंचीन्द्रनुते, सकल लोक माते, पदनि दपम पदनि दनि सा, पदनि दपम पदनि दनि सा, सनि दपम पदनि दनि सा, रिस निदपम पदनि दनि निस निगरि मगरि सरि सनि दनि स रे गम पदनि सरि गम गरि सनि दपम गरि गम, भैरवी परमेश्वरी पराशक्ति परिपालिसौ, भैरवी परमेश्वरी सर्वशत्रु संहरिणी, सर्वरोग शमनी, सर्वशत्रु संहरिणी, सर्वरोग शमनी, सर्ववेद सारमये, सर्ववेद सारमये, शंकरि हरिकेश प्रिये, सर्ववेद सारमये, शंकरि हरिकेश प्रिये, पदनि दपम पदनि दनि सा, पदनि दपम पदनि दनि निस निगरि मगरि सरि सनि दनि स रे गम पदनि सरि गम गरि सनि दपम गरि गम, भैरवी परमेश्वरी पराशक्ति परिपालिसौ, भैरवी परमेश्वरी
ಪರಮೇಶ್ವರಿ ಪರಮೇಶ್ವರಿ ನಡೆಸಿಕೊಟ್ಟಂತಹ ಶ್ರೀಮತಿ ಕೆ ಅಶ್ವಿನಿ ಹಾಗೂ ಡಾಕ್ಟರ್ ಮೇಧಾ ಭಟ್ ಇವರಿಗೆ ವಂದನೆಗಳು. ಇದೀಗ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಇವರಿಂದ. ಕಲಾಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನು ಸಂಸ್ಮರಿಸುತ್ತಾ, ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈ 30ನೇಯ ಸಂಗೀತ ಸಮ್ಮೇಳನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಯ ಬಂಧುಗಳೇ, 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಸುತ್ತೂರು ಮಠವು ನಾಡಿನ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಸುತ್ತೂರು ವೀರಸಿಂಹಾಸನ ಮಠಕ್ಕೆ ಒಂದು ಬಹುಮುಖಿ ಆಯಾಮವನ್ನು ನೀಡಿದವರು ಶ್ರೀಪೀಠದ 23ನೇಯ ಜಗದ್ಗುರುಗಳಾದ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು. 1954ರಲ್ಲಿ JSS ಮಹಾವಿದ್ಯಾಪೀಠವನ್ನು ಸ್ಥಾಪಿಸಿ ಆ ಮೂಲಕ ಅಕ್ಷರ ದಾಸೋಹಕ್ಕೆ ಕಾರಣರಾದವರು ಪರಮಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು. ಇವತ್ತು ಅನ್ನ, ಅಕ್ಷರ, ಆರೋಗ್ಯ ದಾಸೋಹದ ಈ ಮಠವು ಬಹಳ ಪ್ರಪಂಚದಾದ್ಯಂತ ಜಗತ್ ಪ್ರಸಿದ್ಧಿಯನ್ನು ಪಡೆದಿದೆ. ಇಷ್ಟು ಸಾಲದೆಂಬಂತೆ ಸಂಗೀತ ಕಲೆಯ ಪ್ರಚಾರ, ಪ್ರಸಾರ ಹಾಗೂ ಪೋಷಣೆಗಾಗಿ ಅವರು 1983ರಲ್ಲೇ ಈ ನಮ್ಮ JSS ಸಂಗೀತ ಸಭೆಯನ್ನು ಪ್ರಾರಂಭ ಮಾಡಿದರು. ಇಂದು ಈ ಸಭೆಯು ಕರ್ನಾಟಕದಲ್ಲೇ ಒಂದು ಪ್ರತಿಷ್ಠಿತವಾದ ಸಂಗೀತ ಸಭೆ ಎನಿಸಿದೆ. 2005ರಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯಿಂದ ಇದಕ್ಕೆ ಪ್ರಶಸ್ತಿ ಕೂಡ ಲಭಿಸಿದೆ. ಮೈಸೂರಿನಲ್ಲಿ ಸಂಗೀತ ಸಮ್ಮೇಳನವನ್ನು ನಡೆಸುತ್ತಿರುವ ಏಕೈಕ ಸಂಸ್ಥೆ ನಮ್ಮ JSS ಸಂಗೀತ ಸಭಾ ಸಂಸ್ಥೆ. 1994ರಿಂದ ಪ್ರತಿ ಡಿಸೆಂಬರ್ 2ರಿಂದ 6ರವರೆಗೆ ರಾಜೇಂದ್ರ ಶ್ರೀಗಳವರ ಸಂಸ್ಮರಣ ರಾಷ್ಟ್ರೀಯ ಸಂಗೀತ ಸಮ್ಮೇಳನವನ್ನು ಈ ಸಭೆಯು ನಡೆಸ್ಕೊಂಡು ಬರ್ತಾ ಇದೆ. ಇದೀಗ 29ನೇಯ ಸಮ್ಮೇಳನವನ್ನು ಮುಗಿಸಿ ನಾವು 30ನೇ ಸಮ್ಮೇಳನಕ್ಕೆ ಕಾಲಿಡ್ತಾ ಇದ್ದೇವೆ. ಅದರ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಎಲ್ಲರೂ ಉಪಸ್ಥಿತರಿದ್ದೇವೆ. ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಭಾಗ್ಯವನ್ನು ಕರುಣಿಸಿ ಆಶೀರ್ವದಿಸಲು ಆಗಮಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ಮೊದಲಿಗೆ ಭಕ್ತಿಪೂರ್ವಕವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮಹಾನ್ ಕಲಾಪ್ರೇಮಿಗಳು, ಕಲಾ ಪೋಷಕರು ಆಗಿರುವ ಶ್ರೀಗಳವರು ಸಂಗೀತ ಸಭೆಯ ಮೂಲಕ ಮಾತ್ರವಲ್ಲದೆ ಪ್ರತಿ ತಿಂಗಳು ಕೂಡ ಶ್ರೀಮಠದಲ್ಲಿ ಬೆಳದಿಂಗಳ ಸಂಗೀತದ ವ್ಯವಸ್ಥೆ ಮಾಡುವ ಮೂಲಕ JSS ಸಂಸ್ಥೆಯು ನಡೆಸುತ್ತಿರುವ ಹಲವು ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರನ್ನು ನೇಮಿಸುವ ಮೂಲಕ ಬಹಳಷ್ಟು ಸಂಗೀತ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕಳೆದ ಸುಮಾರು 280 ಮಾಸಗಳಿಂದ ತಿಂಗಳುಗಳಲ್ಲಿ ಬೆಳದಿಂಗಳ ಸಂಗೀತವನ್ನು ನಡೆಸಿ ಸಾವಿರಾರು ಮಂದಿ ದೇಶದ ಉದ್ದಗಲದಲ್ಲಿರುವ ಸಂಗೀತ ಕಲಾವಿದರ ಸಂಗೀತವನ್ನು ಕೇಳುವಂತಹ ಸೌಭಾಗ್ಯವನ್ನು ಪರಮಪೂಜ್ಯ ಶ್ರೀಗಳವರು ಕಲ್ಪಿಸಿರುವುದು ಕಲಾವಿದರೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸುತ್ತೂರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ಸಂಗೀತ, ನೃತ್ಯ, ನಾಟಕ ಮುಂತಾದ ಕಲೆಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ದೊರಕಿಸಿಕೊಡುತ್ತಿದ್ದು ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆ ಆಗಿದ್ದಾರೆ ಪರಮಪೂಜ್ಯ ಶ್ರೀಗಳವರು.
ಅವರು ಇಂದು ಈ 30ನೇ ಸಂಗೀತ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರುವುದು ನಮ್ಮೆಲ್ಲರ ಸುದೈವವೆಂದು ಭಾವಿಸುತ್ತಾ ಮತ್ತೊಮ್ಮೆ ಅವರನ್ನು ನಮಸ್ಕರಿಸ್ತಾ ಇದ್ದೇನೆ. ಈ 5 ದಿನಗಳ ಸಮ್ಮೇಳನವನ್ನು ಉದ್ಘಾಟಿಸಲು ಇನ್ನೇನು ಕೆಲವು ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಸಚಿವರಾದ ಡಾಕ್ಟರ್ HC ಮಹದೇವಪ್ಪನವರು. ಇನ್ನೇನು 5-10 ನಿಮಿಷಗಳ ಒಳಗೆ ಅವರು ವೇದಿಕೆಗೆ ಬರಲಿದ್ದಾರೆ. ಸಮಾಜ ಕಲ್ಯಾಣ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ HC ಮಹದೇವಪ್ಪನವರು ಕ್ರಿಯಾಶೀಲರು ಹಾಗೂ ಸ್ನೇಹಮಯ ಸ್ವಭಾವ ಉಳ್ಳವರು. ಮೂಲತಃ ಕೃಷಿಕ ಕುಟುಂಬದಿಂದಲೇ ಬಂದಿರುವ ಇವರು ಸಮಾಜದ ಎಲ್ಲ ವರ್ಗಗಳ ಜನತೆಯ ಸ್ನೇಹ ಮತ್ತು ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ. ಇವರು ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿರುತ್ತಾರೆ. MBBS ವ್ಯಾಸಂಗದ ನಂತರ ರಾಜಕೀಯವನ್ನು ಪ್ರವೇಶಿಸಿರುವ ಡಾಕ್ಟರ್ ಮಹದೇವಪ್ಪನವರು ಸಮಾಜ ಸೇವೆಯಂತಹ ಸತ್ಕಾರ್ಯಗಳಲ್ಲಿ ತಮ್ಮನ್ನು ಸಾಕಷ್ಟು ಗುರುತಿಸಿಕೊಂಡವರು. ಈ ಮೊದಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ ಹಾಗೂ ಬಂದರು, ಒಳನಾಡು ಸಾರಿಗೆ ಸಚಿವರಾಗಿ ಸಾಕಷ್ಟು ಎಲ್ಲ ಇಲಾಖೆಗಳಲ್ಲೂ ಅನುಭವವನ್ನು ಹೊಂದಿ ಕಾರ್ಯನಿರ್ವಹಿಸಿದವರಾಗಿದ್ದಾರೆ. ಲೋಕೋಪಯೋಗಿ ಖಾತೆ ಸಚಿವರಾಗಿದ್ದಾಗ ರೈತಾಪಿ ಬಂಧುಗಳಿಗೆ ವರದಾನವಾಗಿದ್ದಂತಹ ಮಾಧವ ಮಂತ್ರಿ ಅಣೆಕಟ್ಟಿನ ಪುನರ್ನಿರ್ಮಾಣಕ್ಕೆ ಚಾಲನೆಯನ್ನು ಕೂಡ ಅವರು ನೀಡಿದ್ದರು. ತಮ್ಮ ಜನಸೇವೆಯ ಮೂಲಕ ಎಲ್ಲ ವರ್ಗಗಳ ಜನರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ HC ಮಹದೇವಪ್ಪನವರಿಗೆ ಸ್ವಾಗತವನ್ನು ಬಯಸುತ್ತಾ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರ ಬರುವಿಕೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅವರಿಗೆ ಮತ್ತೆ ಪುನಃ ಸ್ವಾಗತವನ್ನು ಕೋರಲಿದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ TS ಶ್ರೀವತ್ಸ ಅವರು. ಇವತ್ತು ಇಂದಿನ ಈ ಸಮಾರಂಭದಲ್ಲಿ ನಾವು ಸಮ್ಮೇಳನದ ಸಂದರ್ಭದಲ್ಲಿ ಸಮ್ಮೇಳನದ ಈ ಹಿಂದಿನ ಅಧ್ಯಕ್ಷರುಗಳು ಯಾರಾಗಿದ್ದರು, ಸೇವಾ ನಿಧಿ ಯಾರು ಆಗಿದ್ದರು, ಇಂತಹ ಹಲವಾರು ವಿಚಾರಗಳನ್ನು ತುಂಬಿರುವಂತಹ ನಾದನಮನ ಎಂಬ ಸಂಚಿಕೆಯನ್ನು ನಾವು ಹೊರತರ್ತಾ ಇದ್ದೇವೆ. ನಾದನಮನ ಸಂಚಿಕೆಯನ್ನು ಬಿಡುಗಡೆ ಮಾಡಲು ಇವತ್ತು ಆಗಮಿಸಿದ್ದಾರೆ ಮಾನ್ಯ ಶ್ರೀ TS ಶ್ರೀವತ್ಸ ಅವರು. ಶಾಸಕರಾದ TS ಶ್ರೀವತ್ಸ ಅವರು BCom ಪದವೀಧರರು. ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಆಯ್ಕೆಗೊಂಡು ವಿಧಾನಸಭೆಯನ್ನು ಪ್ರವೇಶಿಸಿರುವ ಉತ್ಸಾಹಿ ಶಾಸಕರು. ಶ್ರೀಯುತರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮೂಲಕ ಜನಸೇವೆಗೆ ಬಂದವರು. BJP ಪಕ್ಷದ ಮೈಸೂರು ನಗರ ಘಟಕದ ಅಧ್ಯಕ್ಷರಾಗಿದ್ದಾಗ ಪಕ್ಷ ಸಂಘಟನೆಯಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಈ ಮೊದಲು ಪಕ್ಷ ವಹಿಸಿದ್ದ ವಿವಿಧ ಜವಾಬ್ದಾರಿಗಳನ್ನು ಅವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. 2023ರ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದ ಸರ್ಕಾರಿ ಶಾಲೆ ಕಾಲೇಜುಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಹಾಗೂ ಹಲವು ವೈವಿಧ್ಯಮಯವಾದಂತಹ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ 30ನೇ ಸಂಗೀತ ಸಮ್ಮೇಳನದ ಅಧ್ಯಕ್ಷರಾಗಿರುವ ವಿದುಷಿ ಡಾಕ್ಟರ್ TS ಸತ್ಯವತಿಯವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಪರಿಚಯವನ್ನು ಮತ್ತೆ ಮಾಡಿಕೊಡಲಿದ್ದೇನೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ JSS ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಬೆಡ್ಸೂರ್ ಮಠ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಂಗೀತ ಸಭಾದ ಎಲ್ಲ ಚಟುವಟಿಕೆಗಳಿಗೂ ಸಾಕಷ್ಟು ಪ್ರೇರಣೆ ಪ್ರೋತ್ಸಾಹ ಕೊಡುತ್ತಾ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ನಮ್ಮ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ ಸಂಗೀತ ಸಮ್ಮೇಳನದ ಸಂದರ್ಭದಲ್ಲಿ ಸಂಗೀತಕ್ಕಾಗಿ ಕೆಲಸ ಮಾಡಿರುವವರು, ಸಂಗೀತ ಸಭೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಪದಾಧಿಕಾರಿಗಳಾಗಿ ದುಡಿದವರು, ಸಂಗೀತಕ್ಕಾಗಿ ಪೋಷಣೆ ನೀಡ್ತಾ ಇರುವಂತಹ
ಕೆಲವು ಸಂಗೀತ ಪೋಷಕರನ್ನು ಗುರುತಿಸಿ ಸಂಗೀತ ಸೇವಾ ನಿಧಿ ಪ್ರಶಸ್ತಿ ಕೊಡುವಂಥ ಸತ್ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಇಂದಿನ 30ನೆಯ ಸಂಗೀತ ಸಮ್ಮೇಳನದಲ್ಲಿ ಸಂಗೀತ ಸೇವಾ ನಿಧಿ ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮ ಮೈಸೂರಿನವರೇ ಆಗಿರುವಂಥ ಶ್ರೀ ಎಸ್ ರಾಮ್ ಪ್ರಸಾದ್ ಅವರು ಉಪಸ್ಥಿತರಿದ್ದಾರೆ. ಭೌತ ವಿಜ್ಞಾನ ಗಣಿತ ವಿಜ್ಞಾನದ ಅಧ್ಯಾಪಕರಾಗಿದ್ದವರು, ವಿಜ್ಞಾನ ಕನ್ನಡ ವಿಶ್ವಕೋಶದ ವಿಶ್ರಾಂತ ಸಂಪಾದಕರಾಗಿದ್ದವರು, ಜತೆಗೆ ಸಂಗೀತವೇ ಅವರ ಉಸಿರು, ಸಂಗೀತವೇ ಜೀವನಾಡಿ. ಎಲ್ಲ ರೀತಿಯ ಸಂಗೀತ ಕಚೇರಿಗಳಿಗೆ, ಸಂಗೀತ ಸಭಾಗಳಿಗೆ, ಸಂಗೀತ ನಡೆಯುವಾಗ ಬಂದು ಅದಕ್ಕೆ ಪ್ರೋತ್ಸಾಹಕರ ಮಾತುಗಳನ್ನು ಆಡುವಂಥವರು ನಮ್ಮ ಎಸ್ ರಾಮ್ ಪ್ರಸಾದ್ ಅವರು ಕೂಡ ಇಂದಿನ ಈ ಸಮಾರಂಭದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ JSS ಸಂಗೀತ ಸಭಾವನ್ನು ಕಳೆದ ವರ್ಷ ಪುನರ್ರಚಿಸಲಾಯಿತು. ಅದರಂತೆ ಅದರ ಉಪಾಧ್ಯಕ್ಷರಾಗಿರುವಂತಹ ಮೈಸೂರು ಎಂ ನಾಗರಾಜ್ ಅವರೆಲ್ಲರಿಗೂ ಗೊತ್ತಿರುವವರು, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು, ಮೈಸೂರು ಆಕಾಶವಾಣಿಯಲ್ಲಿ ಕಲಾವಿದರಾಗಿದ್ದವರು. ಅವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ಮೈಸೂರು ಎಂ ನಾಗರಾಜ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಟ್ರಸ್ಟಿಗಳಾದ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವ್ರ ಬಗ್ಗೆ ನಾನೇನೂ ಹೇಳಲೇಬೇಕಾಗಿಲ್ಲ. ಅವರಷ್ಟು ಜಗತ್ ಪ್ರಸಿದ್ಧರು. ಇತ್ತೀಚೆಗಷ್ಟೇ ಒಂದೇ ಮಾತರಂ 150 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕಾಗಿಯೇ ಸುಮಾರು 60 ಜನ ಕಲಾವಿದರನ್ನು ಜೋಡಿಸಿ ಪ್ರಧಾನಮಂತ್ರಿ ಮೋದಿಯವರ ಮುಂದೆ ಅದನ್ನು ನಿರ್ದೇಶಿಸಿ ಸಾಕಷ್ಟು ಹೆಸರು ಗಳಿಸಿದ್ದಾರೆ. ಅದು ಯೂಟ್ಯೂಬಲ್ಲಿ ಬಂದರೆ ಅದೆಷ್ಟೋ ಕೋಟಿ ಜನರು ಅದನ್ನು ನೋಡಿದ್ದಾರೆ. ಅದು ನಮ್ಮ ದೇಶದ ಹೆಮ್ಮೆ ಅಂತ ಭಾವಿಸ್ತಾ ಅಂಥ ಹೆಮ್ಮೆಯ ಕಲಾವಿದರೊಬ್ಬರು ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಕಾರ್ಯದರ್ಶಿಯಾಗಿ, ನೂತನ ಕಾರ್ಯದರ್ಶಿಯಾಗಿ ಕಳೆದ ವರ್ಷ ಆಯ್ಕೆಯಾಗಿರುವವರು ನಮ್ಮ ಶ್ರೀ TP ಪ್ರಭುಸ್ವಾಮಿ ಅವರು. ಹಲವು ವರ್ಷಗಳ ಕಾಲ ನಮ್ಮ JSS ಮಹಾವಿದ್ಯಾಪೀಠದ ರಿಜಿಸ್ಟ್ರಾರ್ ಆಗಿ ಸಾಕಷ್ಟು ಆಡಳಿತಾತ್ಮಕ ಅನುಭವವನ್ನು ಹೊಂದಿರುವ ಅವರು ಈಗ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಳೆದ 2-3 ತಿಂಗಳುಗಳಿಂದ ಈ ಸಮ್ಮೇಳನಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀ TP ಪ್ರಭುಸ್ವಾಮಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂಸ್ಥೆಯ JSS ಸಂಗೀತ ಸಭಾದ ಖಜಾಂಚಿಯಾಗಿರುವವರು ಶ್ರೀ ರಘುನಂದನ್ ರಾವ್ ಅವರು. ವೃತ್ತಿಯಲ್ಲಿ ಅವರು ಲೆಕ್ಕ ಪರಿಶೋಧಕರು. ಕಳೆದ ಹಲವು ವರ್ಷಗಳಿಂದ ನಮ್ಮ ಲೆಕ್ಕಗಳನ್ನೆಲ್ಲ ಸುರಕ್ಷಿತವಾಗಿಟ್ಟು ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಟು ನಮ್ಮ ಸಂಸ್ಥೆಯ ಜೀವನಾಡಿಯಾಗಿದ್ದಾರೆ ಶ್ರೀ ರಘುನಂದನ್ ರಾವ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಇನ್ನೊಬ್ಬರು ಟ್ರಸ್ಟಿ ವಿದ್ವಾನ್ ರವಿಶಂಕರ್ ಅವರು ಆಕಾಶವಾಣಿಯಲ್ಲಿ ಮೃದಂಗವಾದಕರಾಗಿದ್ದಾರೆ. ದೇಶದ ಮೇರು ಕಲಾವಿದರಿಗೆಲ್ಲ ಅವರು ಮೃದಂಗದ ಸಾಥಿ ನೀಡಿದ್ದಾರೆ. ಇಲ್ಲೇ ಇದ್ದಾರೆ ರವಿಶಂಕರ್ ಅವರು ಕೂಡ ನಮ್ಮ ಟ್ರಸ್ಟಿ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ಟ್ರಸ್ಟಿ ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ ಅವರು ಇಲ್ಲೇ ಇದ್ದಾರೆ. ಪ್ರಜ್ಞಾ ಕುಟೀರ ಎಂಬ ಒಂದು ಆಯುರ್ವೇದಿಕ ಆಸ್ಪತ್ರೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅವರು ಮತ್ತು ಅವರ ಪತಿದೇವರು ಕೃಷ್ಣಮೂರ್ತಿ ಅವರು. ಈ ಸಂಸ್ಥೆ ಆರಂಭದಿಂದ ಬಹುಶಃ 15 ವರ್ಷಗಳಿಂದ JSS ಸಂಗೀತ ಸಭಾದ ಟ್ರಸ್ಟಿಗಳಾಗಿ ನಿಸ್ಪೃಹತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಾಘವನ್ ಅವರು ಬ್ಯಾಂಕಿಂಗ್ ಉದ್ಯಮದಲ್ಲಿ ಬ್ಯಾಂಕ್ಗಳಿಗೆ ಸಲಹೆ ನೀಡುವ ಸಲಹೆಗಾರರಾಗಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿರುವವರು. ಈ ಸಾರಿಯ ನಮ್ಮ ಟ್ರಸ್ಟಿಗಳಾಗಿ ಹೊಸದಾಗಿ ನೂತನವಾಗಿ ಅವರು ಸೇರ್ಪಡೆಯಾಗಿದ್ದಾರೆ. ಶ್ರೀ ರಾಘವನ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರೇಚಣ್ಣ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುವ. ಇದೀಗ ತಾನೇ ಮಾನ್ಯ ಸಚಿವರು ವೇದಿಕೆಯನ್ನು ಏರ್ತಾ ಇದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ನಾವು ನಿರೀಕ್ಷಿಸುತ್ತಿದ್ದಂಥ ನಮ್ಮ ನೆಚ್ಚಿನ ಸಚಿವರಾದ ಡಾಕ್ಟರ್ SC ಮಹದೇವಪ್ಪನವರು ಈಗ ತಾನೇ ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರ ಒಂದು ಕಿರುಪರಿಚಯವನ್ನು ಇನ್ನೊಂದು ಸಾರಿ ಹೇಳಿಬಿಡ್ತೀನಿ. ಸಮಾಜ ಕಲ್ಯಾಣ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಇವರು ಕ್ರಿಯಾಶೀಲರು, ಸ್ನೇಹಮಯಿಗಳು, ಒಳ್ಳೆಯ ಸ್ನೇಹಮಯ ವ್ಯಕ್ತಿತ್ವವನ್ನು ಹೊಂದಿರುವವರು, ಕೃಷಿಕ ಕುಟುಂಬದಿಂದ ಬಂದವರು, ಸಮಾಜದ ಎಲ್ಲ ವರ್ಗಗಳ ಜೊತೆ ಸಲೀಸಾಗಿ ಸ್ನೇಹ ಭಾವದಿಂದ ಪ್ರೀತಿಯಿಂದ ಬೆರೆಯುವವರು. ಇವರು ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿರ್ತಾರೆ. MBBS ವ್ಯಾಸಂಗದ ನಂತರ ರಾಜಕೀಯವನ್ನು ಪ್ರವೇಶಿಸಿದರು. ಡಾಕ್ಟರ್ ಮಹದೇವಪ್ಪನವರು ಸಮಾಜ ಸೇವೆಯಂತಹ ಸತ್ಕಾರ್ಯಗಳಲ್ಲಿ ಗುರುತಿಸಿಕೊಂಡವರು. ಈ ಮೊದಲು ಆರೋಗ್ಯ ಮತ್ತು ಕುಟುಂಬ ಖಾತೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಲೋಕೋಪಯೋಗಿ ಹಾಗೂ ಬಂದರು, ಒಳನಾಡು ಸಾರಿಗೆ,
ಸಚಿವರಾಗಿ ಸಾಕಷ್ಟು ಆಡಳಿತಾತ್ಮಕವಾದ ಅನುಭವವನ್ನು ಹೊಂದಿರುವವರು. ಲೋಕೋಪಯೋಗಿ ಖಾತೆ ಸಚಿವರಾಗಿದ್ದಾಗ ರೈತಾಪಿ ಬಂಧುಗಳಿಗೆ ವರದಾನವಾಗಿದ್ದ ಮಾಧವ ಮಂತ್ರಿ ಅಣೆಕಟ್ಟಿನ ಪುನರ್ ನಿರ್ಮಾಣಕ್ಕೆ ಚಾಲನೆ ನೀಡಿದವರು ಇವರು. ತಮ್ಮ ಜನಸೇವೆಯ ಮೂಲಕವೇ ಎಲ್ಲ ವರ್ಗಗಳ ಜನರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ನಮ್ಮ ಸಂಸ್ಥೆಯ ಮೇಲೆ, JSS ಮಠದ ಮೇಲೆ ಅಭಿಮಾನವಿಟ್ಟು, ಸಂಗೀತದ ಮೇಲೆ ಅಭಿಮಾನವಿಟ್ಟು ಇವತ್ತು ಈ ಸಂಗೀತ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ರಮೇಶ್ ಕಣ್ಣನ್ ಅವರು ವಿದೇಶದಲ್ಲಿದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಳೆದ ನಮ್ಮ ಟ್ರಸ್ಟನ್ನು ಪುನರ್ರಚಿಸಿದಾಗ ಅವರನ್ನು ಅಧ್ಯಕ್ಷರನ್ನಾಗಿ ನಾವು ಕೇಳಿಕೊಂಡು ತಾವು ಇರಬೇಕು ಅಂತ. ಸಂಗೀತ ಪ್ರಿಯರು, ನೃತ್ಯ ಪ್ರಿಯರು, ಕಲಾರಾಧಕರು ಆಗಿರುವಂತಹ ರಮೇಶ್ ಕಣ್ಣನ್ ಅವರು ಕೇನ್ಸ್ ಟೆಕ್ನಾಲಜಿಯ ಮ್ಯಾನೇಜಿಂಗ್ ಡೈರೆಕ್ಟರು. ಅವರು ನಮ್ಮ ಅಧ್ಯಕ್ಷರಾಗಿರುವುದು ನಮ್ಮ ಸುದೈವ. ಅವರು ಇವತ್ತು ಬರಬೇಕಾಗಿತ್ತು. ಅವರು ವಿದೇಶದಲ್ಲಿರುವ ಕಾರಣ ಅಧ್ಯಕ್ಷರು ಬಂದಿಲ್ಲ ಅಂತ ಹೇಳ್ತಾ ಅವರಿಗೆ ನಾನು ಈ ಸಂಸ್ಥೆಯಲ್ಲಿ ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ವರದಿ ಮಾಡ್ತೇನೆ. ನಾನು ಅಲ್ಲಿದ್ದರೂ ಮನಸ್ಸು ನನ್ನದು ಇಲ್ಲೇ ಇದೆ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ನಾನು ಗೌರವದಿಂದ ಅಭಿನಂದಿಸ್ತೇನೆ. ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತಹ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರಿಗೆ ಧನ್ಯವಾದಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಕೆ ಅಶ್ವಿನಿ ಹಾಗೂ ಡಾಕ್ಟರ್ ಮೇಧಾ ಭಟ್ ಇವರ ಗಾಯನವನ್ನು ಶ್ರೀಗಳು ಹಾಗೂ ವಿದೂಷಿ ಸತ್ಯವತಿಯವರು ತುಂಬ ಶ್ಲಾಘಿಸಿದ್ದಾರೆ, ಬಹಳವಾಗಿ ಶ್ಲಾಘಿಸಿದ್ದಾರೆ. ಇವರು ಕಲಾವಿದರು ಕೂಡ ಶ್ರೀಮತಿ ಕೋವಿಲಡಿ ಆರ್ ಕಲಾರವರ ಶಿಷ್ಯರು ಎಂಬುದನ್ನು ಹೇಳಲಿಕ್ಕೆ ಬಹಳ ಸಂತಸವಾಗುತ್ತದೆ. ಇದೀಗ ಸಮ್ಮೇಳನದ ಉದ್ಘಾಟನೆ ಡಾಕ್ಟರ್ HC ಮಹಾದೇವಪ್ಪನವರಿಂದ, ಸಮಾಜ ಕಲ್ಯಾಣ ಸಚಿವರು. ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಳ್ಳಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಡಾಕ್ಟರ್ ಮಂಜುನಾಥ್ ಹಾಗೂ ನಾಗರಾಜ್ ಅವರು ವೇದಿಕೆಗೆ ಬರಬೇಕು ಅಂತ. ಬನ್ನಿ ಬನ್ನಿ ಬನ್ನಿ, ಟ್ರಸ್ಟೀಸ್ ದಯವಿಟ್ಟು ಬನ್ನಿ. ರಘುನಂದನ್ ಬನ್ನಿ. ದಯವಿಟ್ಟು ಸಂಗೀತ ಸಭಾದ ಟ್ರಸ್ಟಿಗಳೆಲ್ಲ ಬರಬೇಕು ವೇದಿಕೆಗೆ. ಇದೀಗ ಸಂಗೀತ ಸೇವಾನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರೀ ಎಸ್ ರಾಮಪ್ರಸಾದ್ ಅವರಿಗೆ. ಇವರ ಪರಿಚಯ ವಾಚನವನ್ನು ಮಾಡಲಿದ್ದಾರೆ ಶ್ರೀಮತಿ ದಿವ್ಯಶ್ರೀ ಇವರು. ಎಲ್ಲರಿಗೂ ನಮಸ್ಕಾರ. ಸಂಗೀತ ಸೇವಾನಿಧಿ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ಎಸ್ ರಾಮಪ್ರಸಾದ್ರವರು ಭೌತ ವಿಜ್ಞಾನ ಮತ್ತು ಗಣಿತ ವಿಜ್ಞಾನದ ಅಧ್ಯಾಪಕರಾಗಿದ್ದು, ವಿಜ್ಞಾನ ಕನ್ನಡ ವಿಶ್ವಕೋಶದ ವಿಶ್ರಾಂತ ಸಂಪಾದಕರಾಗಿ, ವಿಜ್ಞಾನ ಕರ್ನಾಟಕದ ಮಾಜಿ ಸಂಪಾದಕರಾಗಿ, ವಿಜ್ಞಾನದ ಬರಹಗಾರರಾಗಿ, ಛಾಯಾಗ್ರಾಹಕರಾಗಿ, ಸಂಘ ಸಂಸ್ಥೆಗಳ ಸಂಘಟಕರಾಗಿ ಶ್ರೀ ಎಸ್ ರಾಮ್ ಪ್ರಸಾದ್ರವರು ಎಲ್ಲರಿಗೂ ಪರಿಚಿತರು. ಗಾನ ಭಾರತಿ, ನಾದಬ್ರಹ್ಮ ಸಂಗೀತ ಸಭಾ, JSS ಸಂಗೀತ ಸಭೆ, NR ಮೊಹಲ್ಲಾ ಸಂಗೀತ ಸಭೆ, ಸುರಭಿ ಗಾನ ಕಲಾಮಂದಿರ,
ವಸುಂಧರಾ ಪ್ರದರ್ಶಕ ಕಲೆಗಳ ಕೇಂದ್ರ, ಮೈಸೂರು ಮ್ಯೂಸಿಕ್ ಅಸೋಸಿಯೇಷನ್, ಶ್ರೀ ಕೃಷ್ಣ ಗಾನ ಸಭಾ, ಬಿಡಾರಾಮ್ ಕೃಷ್ಣಪ್ಪ ರಾಮಮಂದಿರ, ಭಾರತೀಯ ವಿದ್ಯಾಭವನ ಮುಂತಾದ ಸಾಂಸ್ಕೃತಿಕ ಸಂಸ್ಥೆಗಳ ಒಡನಾಟದೊಂದಿಗೆ ಹಲವು ಸಂಸ್ಥೆಗಳಲ್ಲಿ ಸದಸ್ಯರೂ ಆಗಿ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಅವರು ಸಕ್ರಿಯವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಬರಹಗಾರರಾಗಿ 5ಕ್ಕೂ ಹೆಚ್ಚು ಮಕ್ಕಳ ಸಾಹಿತ್ಯ, 25ಕ್ಕೂ ಹೆಚ್ಚು ಸಾಮಾನ್ಯ ಸಾಹಿತ್ಯ, 3 ಭಾಷಾಂತರ, 20ಕ್ಕೂ ಹೆಚ್ಚು ವಿಜ್ಞಾನ ಸಾಹಿತ್ಯದ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅಲ್ಲದೆ ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕರಾಗಿ ಅವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಸಂಘಟನಾ ಕೌಶಲ, ಸಾಹಿತ್ಯಾಭಿಮಾನ, ಸಂಗೀತ ಪ್ರೇಮ ಮುಂತಾದವುಗಳನ್ನು ಗುರುತಿಸಿದ ಹಲವು ಸಂಘ ಸಂಸ್ಥೆಗಳು ಇವರಿಗೆ ವಿಜ್ಞಾನ ಕಲಾ ವಿಶಾರದ, ಹೊಯ್ಸಳ ಪ್ರಶಸ್ತಿ, ಸಾಹಿತ್ಯ ಶ್ರೀ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಆದರ್ಶ ಸೇವಾ ರತ್ನ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ನಮಸ್ತೆ. ಮೈಸೂರಿನ ರಾಗ ಮ್ಯೂಸಿಕ್ ಅಕಾಡೆಮಿಯ ವತಿಯಿಂದ ಶ್ರೀ ರಘುನಂದನ್ ವ್ಯಾಸರಾವ್ರವರು ಶ್ರೀ ರಾಮಪ್ರಸಾದ್ ಅವರಿಗೆ ಗೌರವವನ್ನು ಸಮರ್ಪಿಸಬೇಕಂತ ಹೇಳಿ ನಾಡಿನ ಸುಪ್ರಸಿದ್ಧ ನೃತ್ಯಗಾತಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು ರಾಮ್ ಪ್ರಸಾದ್ ಅವರಿಗೆ ಗೌರವ ಸಮರ್ಪಿಸಲಿದ್ದಾರೆ. ಹಾಗೆ ಏಯ್ತ್ ಕ್ರಾಸ್ ಗಣಪತಿ ಸಂಸ್ಥೆಯ ವತಿಯಿಂದ ಅಭಿನಂದನೆ ಮಾಡ್ತಾ ಇದ್ದಾರೆ. ಹಾಗೆ ವಿ ಎಸ್ ರಮೇಶ್ ಅವರು ಘಟಂ ಹಾಗೂ ಮೂರ್ಸಿಂಗ್ ಹಿರಿಯ ಕಲಾವಿದರು, ಲಯವಾದ್ಯ ಕಲಾವಿದರು. ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಕೆ ಕೃಷ್ಣಮೂರ್ತಿ
ಕನ್ನಡ ಪ್ರತಿಷ್ಠಾನದ ಶ್ರೀ ಪ್ರಕಾಶ್ ಅವರು ಹಾಗೂ ಶ್ರೀಮತಿ ಲೀಲಾ ಪ್ರಕಾಶ್ ಅವರ ವತಿಯಿಂದ ಶ್ರೀ ರಾಮಪ್ರಸಾದ್ ಅವರಿಗೆ ಗೌರವ ಸಮರ್ಪಣೆ. ಇದೀಗ ಭರತನಾಟ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧ ಗುರುಗಳಾದಂತಹ ವಿಮರ್ಶಕರು, ಸಂಗೀತ ಹಾಗೂ ನೃತ್ಯದ ವಿಶ್ಲೇಷಕರು, JSS ಸಂಗೀತ ಸಭಾ ಟ್ರಸ್ಟಿನಲ್ಲಿ ಅದರ ಪ್ರಾರಂಭದಿಂದ ಇದರಲ್ಲಿ ತೊಡಗಿಸಿಕೊಂಡವರಂಥವರು, ಸಂಘಟಕರು ಆದಂತಹ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ರವರಿಗೆ ಇದೀಗ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಈ ಸಂದರ್ಭದಲ್ಲಿ JSS ಸಂಗೀತ ಸಭಾದ ವತಿಯಿಂದ ಅವರಿಗೆ ಸನ್ಮಾನವನ್ನು, ಗೌರವ ಸಮರ್ಪಣೆಯನ್ನು ನಡೀತಾ ಇದೆ. ಶ್ರೀಗಳು ಅವರಿಗೆ ಸನ್ಮಾನಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರು. JSS ಸಂಗೀತ ಸಭಾದ ವತಿಯಿಂದ ಅವರಿಗೆ ಆದರದ ಸನ್ಮಾನ ಹಾಗೂ ಶ್ಲಾಘನೆ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ರವರಿಗೆ ರಾಗ ಮ್ಯೂಸಿಕ್ ಅಕಾಡೆಮಿಯಿಂದ ಕೂಡ ಶ್ಲಾಘನೆ ಹಾಗೂ ಗೌರವ ಸಮರ್ಪಣೆ. ಇದೀಗ ನಾದ ನಮನ ಸಂಚಿಕೆಯ ಲೋಕಾರ್ಪಣೆ ಶ್ರೀ TS ಶ್ರೀವತ್ಸ ಅವರಿಂದ ಸ್ವಾಮಿಗಳ ಸಮ್ಮುಖದಲ್ಲಿ. ನಾದ ನಮನ JSS ಸಂಗೀತ ಸಭಾದ ಈ ಸಂಚಿಕೆಯ ಲೋಕಾರ್ಪಣೆ. ಸಂಚಿಕೆಯನ್ನು ಬಿಡುಗಡೆ ಮಾಡಿದಂತಹ ಎಲ್ಲ ಗಣ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣ ನಡೆಯುತ್ತಿರುವಂತಹ 30ನೆಯ ಸಂಗೀತ ಸಮ್ಮೇಳನ ಅಧ್ಯಕ್ಷರ ಪರಿಚಯ ವಾಚನ ಇದನ್ನು ನಡೆಸಿಕೊಡಲಿದ್ದಾರೆ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರು. ಎಲ್ರಿಗೂ ನಮಸ್ಕಾರ. 30ನೆಯ ಸಂಗೀತ ಸಮ್ಮೇಳನಾಧ್ಯಕ್ಷರಾಗಿರುವ ವಿದುಷಿ ಡಾಕ್ಟರ್ TS ಸತ್ಯವತಿ ಅವರ ಸಂಕ್ಷಿಪ್ತ ಪರಿಚಯ. ಕರ್ನಾಟಕ ಕಲಾಶ್ರೀ ಡಾಕ್ಟರ್ TS ಸತ್ಯವತಿ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ಗಾಯಕಿ ಹಾಗೂ ಸಂಸ್ಕೃತ ವಿದುಷಿ. ಅವರು ಬಾಲಪ್ರತಿಭೆ. ಮೈಸೂರು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅವರ ಮುಂದೆ ವಯಸ್ಸು 2 ವರ್ಷದಲ್ಲೇ 2 ಕೃತಿಗಳನ್ನು ಹಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದವರು. ಎಳೆಯ ವಯಸ್ಸಿನಲ್ಲಿಯೇ ಒಮ್ಮೆ ಆಲಿಸಿದ ಯಾವುದೇ ಕ್ಲಿಷ್ಟವಾದ ಸಂಗೀತ ರಚನೆಗಳನ್ನು ಯಥಾವತ್ತಾಗಿ ಹಾಡುತ್ತಿದ್ದ ಕಾರಣ ಏಕಸಂಧಿಗ್ರಾಹಿ ಎಂಬ ಹೆಗ್ಗಳಿಕೆ ಅವರದ್ದಾಗಿದೆ. ಗಾಯನದಲ್ಲಿ
ವಿದುಷಿ ವಸಂತ ಮಾಧವಿ, ಪದ್ಮಭೂಷಣ ಶ್ರೀ R.K. ಶ್ರೀಕಂಠನ್, ಸಂಗೀತ ಶಾಸ್ತ್ರದಲ್ಲಿ BVK ಶಾಸ್ತ್ರಿ ಹಾಗೂ ಮೃದಂಗದಲ್ಲಿ ಬೆಂಗಳೂರು ವೆಂಕಟ್ರಾಮ್ ಮುಂತಾದ ದಿಗ್ಗಜರಿಂದ ಪ್ರೌಢ ಶಿಕ್ಷಣ ಪಡೆದಿರುವ ಡಾಕ್ಟರ್ TS ಸತ್ಯವತಿಯವರು ಕಳೆದ 5 ದಶಕಗಳಿಗೂ ಮೀರಿ ದೇಶ ವಿದೇಶಗಳ ಪ್ರಸಿದ್ಧ ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿ ಜನಮನ್ನಣೆ ಗಳಿಸಿದ್ದಾರೆ. ಆದರ್ಶ ಗುರುಗಳಾಗಿ, ಗಾಯಕಿಯಾಗಿ, ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಶ್ರೇಣಿ ಪಡೆದಿರುವ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೂ ಸೇರಿದಂತೆ ದೇಶ ವಿದೇಶಗಳಲ್ಲಿ ಅಪಾರ ಸಂಖ್ಯೆಯ ಶಿಷ್ಯವರ್ಗವನ್ನು ಇವರು ಹೊಂದಿದ್ದಾರೆ. ಸಂಗೀತದೊಂದಿಗೆ ಸಂಸ್ಕೃತ ವಿದುಷಿಯೂ ಆಗಿರುವ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಮತ್ತು ಸಂಸ್ಕೃತ ಕುರಿತ ಹಲವು ಕಾರ್ಯಾಗಾರಗಳನ್ನು, ಪ್ರಾತ್ಯಕ್ಷಿತೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಭಾರತೀಯ ಸಂಗೀತಕ್ಕೆ ಅಭಿಲಾಷಿತಾರ್ಥ ಚಿಂತಾಮಣಿಯ ಕೊಡುಗೆ ಎಂಬ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯ PhD ಪದವಿ ನೀಡಿದೆ. ಭಾರತೀಯ ವಿದ್ಯಾಭವನದಿಂದ ಪ್ರಕಟಗೊಂಡ ಚತುಷ್ಷಷ್ಟಿ ಕಲೆ ಎಂಬ ಕೃತಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವರ ಅಮೂಲ್ಯ ಕೊಡುಗೆಯಾಗಿದೆ. ಪ್ರಸ್ತುತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಅಧ್ಯಕ್ಷೆಯಾಗಿ, ಪರ್ಕಸಿವ್ ಆರ್ಟ್ ಸೆಂಟರ್ನ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ, ಭಾರತೀಯ ವಿದ್ಯಾಭವನದ ಕೇಂದ್ರ ಕಾರ್ಯಕಾರಿಣಿ ಸದಸ್ಯೆಯಾಗಿಯೂ, ದಿಶಾ ರಾಷ್ಟ್ರೀಯ ಸಂಸ್ಥೆಯ ಸಲಹಾ ಸಮಿತಿಯ ಗೌರವ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ದೇಶದ ಒಳಗಿನ ಹಾಗೂ ಹೊರದೇಶದ ಪ್ರಮುಖ ಸಂಸ್ಥೆಗಳಿಂದ ಸಂಗೀತ ಪ್ರಾಚಾರ್ಯ, ನಾದನಿಧಿ, ಸಂಗೀತ ವೇದಾಂತ, ಗಾನವಾರಧಿ, ಕಲಾದೀಪ್ತಿ, ನಾದಸುರಭಿ, ಸಂಗೀತ ಕಲಾರತ್ನ ಮುಂತಾದ ಸುಮಾರು 50ಕ್ಕೂ ಹೆಚ್ಚು ಪ್ರಶಸ್ತಿಗಳು ಸಂದಿವೆ. ನಾದನಮನ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿದಂತಹ ಶ್ರೀ TS ಶ್ರೀವತ್ಸಾರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಈ ಶುಭ ಸಂಜೆಯ ಮನಸ್ಸಿಗೆ ಮುದ ನೀಡುವಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಸಂಗೀತ ಸಮ್ಮೇಳನದ, ಅದರಲ್ಲೂ 30ನೇ ವಾರ್ಷಿಕ ಸಮ್ಮೇಳನದ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಸಮ್ಮೇಳನದ ಅಧ್ಯಕ್ಷರು ಮತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತಾದ್ಯಂತ ಪ್ರಸಿದ್ಧಿಗೆ ಪಾತ್ರರಾಗಿರುವಂಥ ನಮ್ಮವರೇ ಆದಂಥ TN ಸತ್ಯವತಿ ಅವರು ಸಮ್ಮೇಳನ ಅಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಬಂಧುಗಳೇ, ಮೈಸೂರು ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಸಾಂಸ್ಕೃತಿಕ ನಗರಿಯ ಉಸ್ತುವಾರಿಯನ್ನು ಹೊತ್ತು ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಒಂದೇ ತಾಲೂಕು, ನಂದು ನರಸೀಪುರ ತಾಲೂಕು, ಸಾಹೇಬರದು ನರಸೀಪುರ, HC ಮಹದೇವಪ್ಪನವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಮಸ್ಕರಿಸ್ತಾ, ಹಾಗೆ ಈಗ ತಾನೇ ಸಂಗೀತ ಸೇವಾ ನಿಧಿಯ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮವರೇ ಆದಂಥ ರಾಮಪ್ರಸಾದ್. ನಮ್ಮವರೇ ಅಂದರೆ 2 ಅರ್ಥ, ಒಂದು ಮೈಸೂರಿನವರು, ಇನ್ನೊಂದು ಹಣೆ ಮೇಲಿರೋದು ಇಬ್ಬರದು ಒಂದೇ. ಹಾಗಾಗಿ ನಮ್ಮವರೇ ಆದಂಥ ರಾಮಪ್ರಸಾದರು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ. ಹಾಗೆ ಮೈಸೂರಿನ ಹಿರಿಯ ಅಧಿಕಾರಿಯಾಗಿ, ಅದು ನಗರ ಪಾಲಿಕೆಯಲ್ಲಿ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಿಯಲ್ಲಿ ತಂದೆ ಆದಂಥ ಛಾಪನ್ನು ಮೂಡಿಸಿ ಇವತ್ತು ಮೈಸೂರಿನ ಒಂದು ಒಳ್ಳೆಯ ಅಧಿಕಾರಿ ಅಂತ ಹೆಸರು ಪಡೆದು ಇವತ್ತು JSSನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಮ್ಮೆಲ್ಲರ ಜೊತೆ ಇರುವಂಥ ಬೆಟ್ಸೂರ್ ಮಠ್ ಸರ್ ವೇದಿಕೆಯಲ್ಲಿದ್ದಾರೆ ಬಂಧುಗಳೇ. ಇವತ್ತು JSSನ 30ನೇ ಸಂಗೀತ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಭಾಳ ಹಿಂದೆ ನೆನಪು ಬರ್ತಾ ಇರೋದು ಹೇಗೆ ಅಂದರೆ, ರಾಮಾನುಜ ರೋಡು ನಮ್ಮ ಮನೆ ಇರೋದು, ಆ JSS ಬಾಲ್ ಜಗತ್ತಲ್ಲಿ ಸಂಗೀತ ಸಮ್ಮೇಳನ ನಡೀತಾ ಇತ್ತು. ಆಗ ಹೆಸರಾಂತ ದಿಗ್ಗಜರು
ಏನು ಸಿ ಸರೋಜ, ಸಿ ಲಲಿತಾ, ಅವತ್ತಿನ ನಾವು ಬಾಂಬೆ ಸಹೋದರಿಯರು ಅಂತ ಕರೆಸ್ಕೊಳ್ತಾ ಇರುವಂಥ ಸಂಗೀತ ದಿಗ್ಗಜರು ಸಂಗೀತ ಸಮ್ಮೇಳನದಲ್ಲಿ, ಅದರಲ್ಲೂ JSS ಬಾಲ್ ಜಗತ್ತಲ್ಲಿ ಸಂಗೀತ ಕಚೇರಿಯನ್ನು ಕೊಟ್ಟಿದ್ದು, ನಾನು ನಮ್ಮ ಮನೆಯವರೊಂದಿಗೆ ನಮ್ಮ ತಂದೆ ತಾಯಿ ಜೊತೆ ಹೋಗಿ ಸಂಗೀತವನ್ನು ಆಲಿಸಿದ್ದು ನೆನಪಿಗೆ ಬರ್ತಾ ಇದೆ. ಇವತ್ತು ಅದೇ ಥರದ ಸಂಗೀತ ಸಮ್ಮೇಳನದ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟಿದ್ದೀನಿ. ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ ಬಂಧುಗಳೇ. ಇವತ್ತು ಮೈಸೂರು ಅಂದರೆ ಅದೊಂದು ಸಾಂಸ್ಕೃತಿಕ ನಗರ. ಎಲ್ಲ ಆಯಾಮಗಳಲ್ಲೂ ಮೈಸೂರು ಪ್ರಥಮವಾಗಿ ನಿಂತ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಸಂಗೀತ ಕ್ಷೇತ್ರದಲ್ಲಂತೂ ಭಾಳ ಹಿಂದೆ ತೆಗೆದುಕೊಂಡು ಹೋಗೋದಾದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮಹದೇವಪ್ಪ ಸರ್ ಅವರ ಉಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿಕೊಂಡೆ. ನೋಡಿ, ಮೈಸೂರು ಅಂತ ಹೇಳಿದ್ರೆ, ಮೈಸೂರು ಅರಮನೆ ಅಂತ ಹೇಳಿದ್ರೆ, ಸಂಗೀತ ಅಂತ ಹೇಳಿದ್ರೆ ಮೈಸೂರು ವಾಸುದೇವಾಚಾರ್ಯ ಅನ್ನೋ ಹೆಸರಿಲ್ಲದೆ ಪ್ರಾರಂಭ ಆಗೋದೇ ಇಲ್ಲ. ಆ ಥರದ ಮೈಸೂರು ಕೆ ವಾಸುದೇವಾಚಾರ್ಯರ ಭವನ ಪಾಠಶಾಲೆಯಿಂದ ಕೇವಲ 100 ಅಡಿ ದೂರದಲ್ಲಿದೆ, ಸಂಸ್ಕೃತ ಪಾಠಶಾಲೆಯಿಂದ. ಅವರ ಹೆಸರಿನಲ್ಲಿ ಏನಾದ್ರು ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಿಕೊಡಬೇಕು ಅಂತ ಮನವಿಯನ್ನು ವೇದಿಕೆಯ ಮೇಲೆ ಮಾಡಿಕೊಂಡೆ ಬಂಧುಗಳ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದೇ ವೇದಿಕೆಯಲ್ಲಿ ಉತ್ತರ ಹೇಳಿದ್ರು, ಶಾಸಕರು ಇದನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ, ಮೈಸೂರು ಸಂಗೀತ ಕಲಾನಿಧಿ ವಾಸುದೇವಾಚಾರ್ಯರ ಕಾರ್ಯಕ್ರಮವನ್ನು ನಡೆಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ ಬರುವ ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಎನ್ನುವಂಥ ಆಶ್ವಾಸನೆಯನ್ನು, ಭರವಸೆಯನ್ನು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಕೊಟ್ಟರು ಬಂಧುಗಳೇ. ಅಂದರೆ ಮೈಸೂರೇ ಹಾಗೆ, ವಾಸುದೇವಾಚಾರ್ಯರಿಲ್ಲದೆ, ಪಟೀಲ್ ಚೌಡಯ್ಯನವರಿಲ್ಲದೆ ನಾವು ಯಾವುದನ್ನು ನೆನೆಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಮೇಲೆ ನಾವು ಇನ್ಸ್ಟ್ರೂಮೆಂಟಲ್ ಏನು ವೀಣೆಯ ವಿಷಯಕ್ಕೆ ಬಂದರೆ ಮೈಸೂರು ದೊರೆಸ್ವಾಮಯ್ಯಂಗಾರ್ ಅವರನ್ನು ನೆನೆಸ್ಕೊಳ್ಳದೆ ಇರ್ತಾನೆ ಇರಲಿಲ್ಲ. ಅವರಿಲ್ಲದೆ ಕಾರ್ಯಕ್ರಮ ಇಲ್ಲ ಅಂತ ಆಗ್ತಿರಲಿಲ್ಲ. ಅದು ಸಂಗೀತ ತೆಗೆದುಕೊಳ್ಳಿ, ಸುಗಮ ಸಂಗೀತ ಮೈಸೂರು ಅನಂತ ಸ್ವಾಮಿ ಅವ್ರು ನೆನೆಸ್ಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗಿನ ಯುವ ಪೀಳಿಗೆಗಂತೂ ಮೈಸೂರಿನ ವಯಲಿನ್ ತ್ರಯರು, ಆ ವಯಲಿನ್ ತ್ರಯರಲ್ಲಿ ಇಬ್ಬರು ಇವತ್ತು ವಯಲಿನ್ ದ್ವಯರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಒಬ್ಬರು ನಾಗರಾಜರು, ಇನ್ನೊಂದು ಮಂಜುನಾಥರು. ಇಲ್ಲದೆ ಮೈಸೂರು ಕಾರ್ಯಕ್ರಮನೇ ಇಲ್ಲ ಬಂಧುಗಳೇ. ಆ ರೀತಿಯಲ್ಲಿ ಮೈಸೂರು ತಂದೆ ಆದಂಥ ಇತಿಹಾಸವನ್ನು ಹೊಂದಿರುವಂಥದ್ದು. ಇವತ್ತು ಮೈಸೂರಿನ ಅರಮನೆ ಮುಂದೆ ಸಂಗೀತ ಕಚೇರಿಯನ್ನು ಕೊಡಲೇಬೇಕು, ಕೊಟ್ರೇನೆ ನನ್ನ ಜೀವನ ಧನ್ಯ ಅನ್ನುವಂಥದ್ದನ್ನು ಹೆಸರಾಂತ ಕಲಾವಿದರು ಭಾರತಾದ್ಯಂತ ಮೈಸೂರು ಅರಮನೆ ಮುಂದೆ, ಲೈಟಿನ ಮುಂದೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಭಾಳ ಹಿಂದೆ ಇದೇ ಸಂಗೀತ ದಿಗ್ಗಜರು ಮೈಸೂರಿನ 2 ರಾಮೋತ್ಸವನೋ ಅಥವಾ ಗಣಪತಿ ಕಾರ್ಯಕ್ರಮ ಅಂದರೆ ಇವತ್ತು ನೆನಪಿಗೆ ಬರೋದು ಒಂಟಿಕೊಪ್ಪಲಿನ 8ನೇ ಕ್ರಾಸ್ ಅಂದರೆ ವಿ ಮೋಹಲ 8th ಕ್ರಾಸು, ಅಥವಾ ರಾಮಸ್ವಾಮಿ ಸರ್ಕಲ್ ಇರುವಂಥ ಅರಳಿಕಟ್ಟೆ ರಾಮ ಮಂದಿರದ ಕಾರ್ಯಕ್ರಮಗಳು. ಎಷ್ಟು ದಿಗ್ಗಜರು ಬರದೇ ಇರುವ, ಅದು ಯಾರನ್ನಾದರೂ ಹೆಸರಿಸಿ ನೀವು, MS ಸುಬ್ಬಲಕ್ಷ್ಮಿಯವರಿಂದ ಹಿಡಿದು ಯೇಸುದಾಸಿಂದ ಹಿಡಿದು ನೀವು ಯಾರ್ಯಾರನ್ನ ಇವತ್ತು ಕರ್ನಾಟಕದ ಅಥವಾ ಭಾರತದ ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಅವೆರಡೂ ಕಡೆ ಕಾರ್ಯಕ್ರಮ ಕೊಡದೇ ಇರೋರೇ ಇಲ್ಲ ಬಂಧುಗಳೇ. ಆ ರೀತಿಯಲ್ಲಿ ಮೈಸೂರು ಅಂದರೆ ಒಂದು ಆ ಕಾರ್ಯಕ್ರಮ ಎರಡನ್ನು ಇವತ್ತು ನೆನೆಸ್ಕೋಬೇಕಾದಂಥ ಏನು ಇವತ್ತು ಸನ್ನಿವೇಶ ಇವತ್ತಿದೆ. ಆ ರೀತಿಯಲ್ಲಿ ಇವತ್ತು ಸಂಗೀತದಿಂದ ಕಾಯಿಲೆಯನ್ನು ಗುಣಪಡಿಸಬಹುದು, ಅಥವಾ ಸಂಗೀತವನ್ನು ಯಾರು ಬೇಕಾದರೂ ಆನಂದಿಸ್ಬೋದು. ಬರೀ ಮನುಷ್ಯರೆಲ್ಲ, ಪ್ರಾಣಿ ಪಕ್ಷಿಗಳು ಸಂಗೀತವನ್ನು ಕೇಳುತ್ತೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸಂಗೀತ ಹಾಸೊಕ್ಕಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮದೇ ಮೈಸೂರಿನ ಗಣಪತಿ ಸಚ್ಚಿದಾನಂದ ಶ್ರೀಗಳು ಸಂಗೀತದಿಂದ ರೋಗವನ್ನು ಗುಣಪಡಿಸ್ಬೋದು ಅಂತ ಹೇಳಿದ್ರೆ, ಇವೆಲ್ಲ ಇವರು ಸುಮ್ಮನೆ ಹೇಳ್ತಿದ್ದಾರೆ, ಯಾವ ಕಾಯಿಲೆನೂ ವಾಸಿ ಆಗಲ್ಲ ಅಂತ ಅಪಹಾಸ್ಯ ಮಾಡಿದವರು ಇದ್ದಾರೆ. ಆದರೆ ಅದನ್ನು ಗುಣಪಡಿಸೋದಕ್ಕೆ ಒಂದು ಸಾಧನ ಅನ್ನೋದನ್ನು ಮೈಸೂರಿನ ಗಣಪತಿ ಶ್ರೀಗಳು ಮಾಡಿ ತೋರಿಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕಲಾಪೋಷಣೆಯಲ್ಲಿ ಇವತ್ತು ನಮ್ಮ JSS ಸಂಸ್ಥೆ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು
ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೋದು ಬಂಧುಗಳೇ. ಈ ಕಡೆ ಬೆಳದಿಂಗಳ ಸಂಗೀತ ಕಾರ್ಯಕ್ರಮ ನಡೆಸ್ತಾರೆ, ಈ ಕಡೆ ಸುತ್ತೂರು ಜಾತ್ರೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಥರದ ಸಂಗೀತ ಸಮ್ಮೇಳನಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು ನಿಮ್ಮೆಲ್ಲರ ನೆಚ್ಚಿನ JSSನ ಸಂಸ್ಥೆ. ಆ ಸಂಸ್ಥೆಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಇದಾದ ಮೇಲೆ ನಾವು ಸಂಗೀತದ ರಸದೌತಣವನ್ನು ನಾವೆಲ್ಲರೂ ಆಶ್ವಾಸದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ 4 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳ. ನಾದನಮನ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ TS ಶ್ರೀವತ್ಸಾರ್ ಅವರಿಗೆ ಧನ್ಯವಾದಗಳು. ಇವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಂತ ಹೇಳಿ ನಮ್ಮ ಟ್ರಸ್ಟಿಗಳಲ್ಲಿ ಒಬ್ಬರಾದಂತಹ ಶ್ರೀ ರಘುನಂದನ್ ವ್ಯಾಸರಾವ್ ಅವರಿಗೆ ಕೇಳಿಕೊಳ್ತೇನೆ. ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರಭು ಸ್ವಾಮಿಯವರು ಶ್ರೀ TS ಶ್ರೀವತ್ಸಾರ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಇದೀಗ ಸಮ್ಮೇಳನದ ಅಧ್ಯಕ್ಷರ ಮುಖ್ಯ ಭಾಷಣ ವಿದುಷಿ ಡಾಕ್ಟರ್ TS ಶ್ರೀ ಸತ್ಯವತಿ ಅವರಿಂದ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಅನ್ನೋದು ಅತ್ಯಂತ ಪುಣ್ಯಮಯವಾದಂತಹ ವಿಷಯ ಅಂತ ಭಾವಿಸ್ತಾ ಅವರ ಪಾದಾರವಿಂದಗಳಿಗೆ ಮೊಟ್ಟ ಮೊದಲ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಸಭೆಯ ಮೇಲೆ ಅತ್ಯಂತ ಪ್ರೀತಿ ಇಟ್ಟು ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಉದ್ಘಾಟಕರು ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಸನ್ಮಾನ್ಯ ಗಣ್ಯರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಮೊಟ್ಟ ಮೊದಲು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮಾಧವಿ ವಸುಧಾರಂಭಾಂ ಶಾಸ್ತ್ರಿ ವೆಂಕಟ ಮಧ್ಯಮಾಂ ಶ್ರೀಕಂಠಾರ್ಯ ಸುಸಂಪನ್ನಾಂ ಒಂದೇ ಗುರು ಪರಂಪರಾಂ. ಇದು ನನ್ನ ಗುರು ಪರಂಪರೆಗೆ ನಾನು ಸಲ್ಲಿಸ್ತಾ ಇರುವಂತಹ ನಮಸ್ಕಾರ. ಆತ್ಮೀಯ ಸಹೃದಯ ಬಂಧುಗಳೇ, ನನ್ನ ಪ್ರಥಮ ಪ್ರಣಾಮಗಳನ್ನು ಪರೋಪಕಾರ ಪ್ರವೃತ್ತವಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಮರ್ಪಿಸ ಬಯಸುತ್ತೇನೆ. ಇಂದಿನ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಪರಿಸರವನ್ನು ಗಮನಿಸಿದಾಗ ಇಂತಹ ಮಹನೀಯರ ಮಾರ್ಗದರ್ಶನದ ಮಹತ್ವದ ಅರಿವಾಗುತ್ತದೆ. ಹಿರಿಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಮೈತಳೆದ JSS ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಭೂಪಟದಲ್ಲಿ ತನ್ನದೇ ಆದ ಸ್ಥಿರ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಉನ್ನತ ಮೌಲ್ಯಗಳ ಪ್ರತಿನಿಧಿ ಸಂಸ್ಥೆಯು ನನ್ನ ಅತ್ಯಲ್ಪ ಸಾಧನೆಯನ್ನು ಗುರುತಿಸಿ ಶ್ರೀಗಳವರ ಸಂಸ್ಮರಣೆಯಲ್ಲಿ ನಡೆಯುವ ಈ ಸಾಲಿನ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ನೀಡಿರುವುದು ಹೆಮ್ಮೆಗಿಂತಲೂ ವಿನೀತ ಭಾವವನ್ನೇ ಹೆಚ್ಚಿಸಿದೆ.
ಇದಕ್ಕೆ ಕಾರಣೀಭೂತರಾದ ಸರ್ವರಿಗೂ ನನ್ನ ಕೃತಜ್ಞತಾಪೂರ್ವಕವಾದ ನಮನಗಳು. ಮುಂದುವರಿದು ನಮ್ಮ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರಿನ ಕಲಾ ಸುಗಂಧವನ್ನು ವಿಶ್ವದೆಲ್ಲೆಡೆ ಪ್ರಸರಿಸುತ್ತಿರುವ ವಿದ್ವದ್ಗಣ, ಇಷ್ಟು ದೊಡ್ಡದಾದಂತಹ ಒಂದು ವಿದ್ವತ್ ಸಭೆ ಇಂದು ಎಲ್ಲರನ್ನ ಬೆರಗುಗೊಳಿಸುವಂಥದ್ದು. ಅಲ್ಲಿಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನನ್ನ ಅತ್ಯಂತ ಪ್ರಶ್ರಯಪೂರ್ವಕವಾದಂತಹ ನಮಸ್ಕಾರಗಳಿಗೆ ಅರ್ಹರಾಗಿದ್ದಾರೆ. ನನ್ನೆಲ್ಲ ಆಪ್ತವರ್ಗಕ್ಕೂ ಕೂಡ ಪ್ರೀತ್ಯಾದರ ಸಹಿತವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡ ಬಯಸುತ್ತೇನೆ. ಹಳೆಯದೋ ಹೊಸದೋ, ಸಂಪ್ರದಾಯವೋ ಆಧುನಿಕತೆಯೋ, ಪರಂಪರೆಯೋ ಸ್ವಂತಿಕೆಯೋ, ಶಾಸ್ತ್ರವೋ ಪ್ರಯೋಗವೋ, ಮಾರ್ಗವೋ ದೇಸಿಯೋ, ಬುದ್ಧಿಯೋ ಭಾವವೋ, ಮೂಲವೋ ವ್ಯಾಖ್ಯಾನವೋ, ಗತವೋ ಪ್ರಸ್ತುತವೋ, ನಮ್ಮ ಕಲಾ ಪ್ರಪಂಚ ಇಂತಹ ಗೊಂದಲಗಳ ಗೂಡಾಗಿದೆ. ಹಾಗೆಂದ ಮಾತ್ರಕ್ಕೆ ಇದು ಇಂದಿನದೇ ಸಮಸ್ಯೆ ಎಂದು ಹೇಳುವಂತಿಲ್ಲ. ನಹಿ ಕದಾಚಿದನೀದೃಶಂ ಜಗತ್ ಎಂಬ ಪ್ರಾಚೀನೋಕ್ತಿಯಂತೆ ಜಗತ್ತು ಎಂದೂ ಈಗಿನದಕ್ಕಿಂತ ಭಿನ್ನವಾಗಿರಲಿಲ್ಲ. ಈಗಿರುವಂತೆಯೇ ಇತ್ತು, ಇರುತ್ತದೆ ಕೂಡ. ಅಂದರೆ ಎಲ್ಲ ಕಾಲಮಾನದಲ್ಲೂ ಈ ಗತ ಆಗತ ಅನಾಗತಗಳಲ್ಲಿ ಯಾವುದು ಗ್ರಾಹ್ಯ ಎನ್ನುವ ಪ್ರಶ್ನೆ ಇದ್ದೇ ಇದೆ. ತನ್ನ ಮಾಲವಿಕಾಗ್ನಿಮಿತ್ರದಲ್ಲಿ ಕಾಳಿದಾಸನೇ ಪುರಾಣಮಿತ್ಯೇವನ ಸಾಧು ಸರ್ವಂ, ಹಳೆಯದೆಂದ ಮಾತ್ರಕ್ಕೆ ಎಲ್ಲವೂ ಸಾಧುವಲ್ಲ ಎಂದು ಹೇಳಿದ್ದಾನೆ. ಅದೇ ಈಗ ಪುರಾಣಮಿತ್ಯೇವ ಅಸಾಧು ಸರ್ವಂ, ಹಳೆಯದಾಯಿತು ಎಂದರೆ ಅದು ತ್ಯಾಜ್ಯ ಎನ್ನುವ ವಿಪರೀತಕ್ಕೂ ಹೋಗಿದೆ. DVಜಿಯವರು ಹೇಳುವಂತೆ ಹಳೆಯ ಭಕ್ತಿ ಶ್ರದ್ಧೆಗಳು ಮಾಸಿ ಹಳಸಿ ಹೋಗಿವೆ, ಹೊಸ ಬೆಳಕು ಕಂಡಂತಾದರೂ ಅದು ನಮಗೆ ಅನುಕೂಲಕರವಾಗಿ ಇದೆ ಎಂಬ ಖಾಚಿತ್ಯ ನಮಗಿಲ್ಲ. ಹಾಗೆಂದು ಧೈರ್ಯಗೆಟ್ಟರೆ ಸಮಸ್ಯೆಗೆ ಪರಿಹಾರ ಒದಗದು. ಯಾವುದೇ ಆದರೂ ಸತ್ವಭೂಯಿಷ್ಠವಾಗಿದ್ದಲ್ಲಿ ಅದು ಅವಿನಾಶಿ ಎನ್ನುವುದನ್ನು ಇತಿಹಾಸ ತೋರಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೇಳಿದ ಒಂದು ಉದಾಹರಣೆ ನನಗೆ ನೆನಪಾಗ್ತಾ ಇದೆ. ಟಪಾಲಿನಲ್ಲಿ ಕಳುಹಿಸಿದ ಪತ್ರ ಅನೇಕ ಅಂಚೆ ಕಚೇರಿಗಳನ್ನು ಹಾದು ಹೋಗುವಾಗ ಪ್ರತಿಯೊಂದು ಕಚೇರಿಯಲ್ಲಿಯೂ ಕೂಡ ಲಕೋಟೆಯ ಮೇಲೆ ಕಚೇರಿಯ ಮುದ್ರೆ ಬೀಳುತ್ತದೆ ಅಲ್ಲವೇ? ಆದರೆ ಒಳಗಿನ ಪತ್ರಕ್ಕೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ. ಹಾಗೆಯೇ ಬೇರೆ ಬೇರೆ ಪ್ರಭಾವಗಳಿಂದ ನಮ್ಮ ಸಂಸ್ಕೃತಿ ಬದಲಾದಂತೆ ಕಂಡರೂ ಅದರ ಸಾರವು ಅಳಿಯಲಾರದು ಎಂಬ ನಂಬಿಕೆ ಸಮಂಜಸವಾದುದೇ. ಆದರೆ ಅದರ ಜೊತೆಗೆ ವಿಶೇಷತಃ ಭಾರತೀಯ ಸಂಸ್ಕೃತಿಯ ಸಾರವನ್ನು ಹೀರಿಕೊಂಡು ಹಸನಾಗಿ ಹೊಮ್ಮಿ ಹಬ್ಬಿರುವ ನಮ್ಮ ಅಭಿಜಾತ ಕಲೆಗಳ ಅಸ್ಮಿತೆಯ ಹೆಗ್ಗುರುತುಗಳನ್ನು ಗುರುತಿಸಿಕೊಳ್ಳುವ ಗುರುತರವಾದ ಹೊಣೆಗಾರಿಕೆಯು ನಮ್ಮ ಮೇಲೆ ಇದೆ ಎನ್ನುವುದನ್ನು ಮರೆಯಲಾಗದು. ಕಾಳನ್ನು ಉಳಿಸಿಕೊಂಡು ಜೊಳ್ಳನ್ನು ತೂರುವ ಮೂಲಕ ಸಾರತರವಾದುದನ್ನು ಮುಂದಿನ ಪೀಳಿಗೆಗಳಿಗೆ ಕಾಪಿಡುವ ಪ್ರಯತ್ನವನ್ನು ನಾವು ಮಾಡಬೇಕಿದೆ. ಬೇರುಗಳನ್ನು ಭದ್ರಗೊಳಿಸಬೇಕಿದೆ. ಇಲ್ಲವಾದಲ್ಲಿ ಹೊರಗಿನ ಪ್ರಭಾವ, ಪ್ರಲೋಭನೆ, ಪ್ರರೋಚನೆಗಳ ಪ್ರವಾಹದಲ್ಲಿ ಸಹಸ್ರಮಾನಗಳಿಂದ ಉಳಿದು ಬೆಳೆದು ಬಂದ ನಮ್ಮ ಕಲೆ, ನಮ್ಮತನ ಕೊಚ್ಚಿ ಹೋಗುವ ಸಂಭವವುಂಟು. ಏಕೆಂದರೆ ಕುಮಾರವ್ಯಾಸನೆನ್ನುವಂತೆ ಬೇರು ನೀರುಂಡಾಗ ತಣಿಯವೇ ಭೂರುಹದ ಶಾಖೋಪಶಾಖೆಗಳು. ಮರದ ಬೇರು ಭದ್ರವಾದಷ್ಟು ಅದು ಎತ್ತರಕ್ಕೆ ಬೆಳೆಯಲು ಸಾಧ್ಯ. ಬೇರಿನ ಶಕ್ತಿಯೇ ಮರದ ಶಕ್ತಿ. ಕಲೆಯೂ ಹಾಗೆಯೇ. ಕಲಿಯುವ ಸಂದರ್ಭದಲ್ಲಿ ತಾವು ಕಲಿಯುತ್ತಿರುವ ವಿಶೇಷವಾದ ಕಲಾ ಪ್ರಕಾರವನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ರುಚಿ, ದರ್ಶನ, ಗಮ್ಯಗಳು ಚೆನ್ನಾಗಿ ಮನದಟ್ಟಾದ ಮೇಲೆ, ಅಂದರೆ ಬೇರು ಭದ್ರವಾದ ಮೇಲೆ, ರೆಂಬೆ ಕೊಂಬೆಗಳನ್ನು ಬೇರೆಯ ಕಲಾ ಪ್ರಕಾರಗಳ ಅಧ್ಯಯನದ ಮೂಲಕ ಕಲಾ ಸೌಂದರ್ಯಕ್ಕೆ, ಕಲೆಯ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಪ್ರಯೋಗ ಪ್ರಯತ್ನಗಳಿಂದ ಬೆಳೆಸಬೇಕು. ಇಂತಹ ಅಧ್ಯಯನವೂ ಕೂಡ ಪುನಃ ಬೇರಿಗೆ ತನ್ನ ಪುಷ್ಟಿಯನ್ನು ನೀಡುತ್ತದೆ. ಹಿರಿಯರ ಪಾತ್ರ.
ಇಂತಹ ಪ್ರಯತ್ನಗಳು ಯಶಸ್ಸನ್ನು ಕಾಣಬೇಕಾದರೆ ನಮ್ಮ ಹಿರಿಯರೂ ಪರಂಪರೆಯನ್ನರಿತ ಪಂಡಿತರೂ ಆಧುನಿಕರಿಗೆ ಒತ್ತಾಸೆಯಾಗಿ ನಿಂತು ಮಾರ್ಗದರ್ಶನ ಮಾಡಿದರೆ ಕಲೆಯ ಬೇರಿಗೆ ಕೊಡಲಿ ಬೀಳುವ ಭಯ ತಪ್ಪುತ್ತದೆ. ಇವರು ಸಂಪ್ರದಾಯದ ವಿಷಯದಲ್ಲಿ ವಿವೇಕದಿಂದ, ಆಧುನಿಕತೆಯ ವಿಷಯದಲ್ಲಿ ಸಹಾನುಭೂತಿಯಿಂದ ವರ್ತಿಸಬೇಕಾಗುತ್ತದೆ. ಖ್ಯಾತ ಚಿಂತಕರೊಬ್ಬರು ಒಮ್ಮೆ ಹೇಳಿದರು, ಸಂಪ್ರದಾಯಕ್ಕೆ ಜಿಗುಟುತನ, ಆಧುನಿಕತೆಗೆ ಅಹಂಕಾರ. ಸಾಂಪ್ರದಾಯಿಕತೆಗೆ ಜಿಗುಟುತನ, ಆಧುನಿಕತೆಗೆ ಅಹಂಕಾರ. ಎಂಥ ಮಾತು ಇದು! ಸಾಂಪ್ರದಾಯಿಕರಿಗೂ ಆಧುನಿಕರಿಗೂ ಏಕಕಾಲದಲ್ಲಿ ಕನ್ನಡಿ ಹಿಡಿಯುವ ಮಾತು. ಹಾಗಾಗಿ ಹಿರಿಯರು ತಮ್ಮ ಬಿಗಿತನವನ್ನು ಬದಿಗೊತ್ತಿದರೆ ಆಧುನಿಕರು ಅವರನ್ನು, ಕಲೆಯ ಬಗೆಗಿನ ಅವರ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾದರು. ಋಗ್ವೇದದಲ್ಲಿಯೇ ಆನೋ ಭದ್ರಾ ಕ್ರತವೋ ಎಂತು ವಿಶ್ವತಃ, ಉತ್ತಮ ವಿಚಾರಗಳು ವಿಶ್ವದ ಎಲ್ಲೆಡೆಯಿಂದ ನಮ್ಮಲ್ಲಿಗೆ ಬರಲಿ ಎಂಬ ಉದಾತ್ತ ಭಾವನೆ ವ್ಯಕ್ತವಾಗಿದೆ. ಅದಕ್ಕನುಗುಣವಾಗಿ ಪರಂಪರೆಯ ಪ್ರತಿಮೆಗೆ ಆಧುನಿಕತೆಯ ಅಲಂಕಾರ ಮಾಡುವಂತಹ ಪ್ರಯೋಗಗಳು ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಪ್ರಕಾರಗಳಲ್ಲಿ ಹಿಂದೆಯೂ ಯಶಸ್ವಿಯಾಗಿ ನಡೆದಿವೆ. ಉದಾಹರಣೆಗೆ ಉತ್ತರಾದಿ ಸಂಗೀತದಿಂದ ಕರ್ನಾಟಕದ ಶಿಸ್ತಿಗೆ ಬಂದ ದ್ವಿಜಾವಂತಿ, ಬೇಹಾಗ್, ಹಮೀರ್ ಕಲ್ಯಾಣಿ, ಸಿಂಧು ಭೈರವಿ, ಕಾಪಿ ಮುಂತಾದ ರಾಗಗಲ್ಲಿಯ ರಚನೆಗಳನ್ನು, ನೋಟು ಸಾಹಿತ್ಯ ಸ್ವರವನ್ನು, ಪಾಶ್ಚಾತ್ಯ ಸಂಗೀತದ ಸ್ವರಧಾತು ಇದನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. ಆದರೆ ಪ್ರಯೋಗಗಳ ಸಾಮಂಜಸ್ಯವನ್ನು ಕಂಡುಕೊಳ್ಳಲು ರಸಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಅವಶ್ಯಕ. ಕಾಳಿದಾಸನ ಸೂಚನೆ ಇಲ್ಲಿ ಸ್ಮರಣೀಯ. ಸಂತ ಪರೀಕ್ಷ್ಯ ಅನ್ಯತರದ್ ಭಜಂತೆ. ಬಲ್ಲವರು ಏನನ್ನೂ ಒಪ್ಪಿಕೊಳ್ಳುವ ಮೊದಲು ಪರೀಕ್ಷೆಯ ಒರೆಗಲ್ಲಿಗೆ ಹಚ್ಚುತ್ತಾರೆ ಎನ್ನುವುದು. ಹಾಗೆ ನೋಡಿದಾಗ ಮೊದಲಲ್ಲಿ ಪಟ್ಟಿ ಮಾಡಿದ ತೋರಿಕೆಯ ವೈರುಧ್ಯದ ವಿಷಯಗಳನ್ನು ಸಮನ್ವಯಗೊಳಿಸುವುದು ಅನಿವಾರ್ಯ. ಲಕ್ಷಣದೊಡನೆ ಲಕ್ಷ್ಯವನ್ನು, ಪ್ರಾಚೀನದೊಡನೆ ಅರ್ವಾಚೀನವನ್ನು, ಗಾನದೊಡನೆ ಗೇಯ ಸಾಹಿತ್ಯವನ್ನು, ಹಳೆ ಬೇರಿನೊಡನೆ ಹೊಸ ಚಿಗುರನ್ನು ಹೊಂದಿಸಿ ಮಾರ್ಗದೇಸಿಗಳ ಮೋಸದ ಪೈಪೋಟಿಯನ್ನು ಅಳಿಸಿ ಸಾಮರಸ್ಯದ ರಸಪಾಕವನ್ನು ಸವಿಯಬೇಕು. ಎಲ್ಲದರ ಸಮುಚಿತ ಪ್ರಯೋಗದಿಂದ ಮಾತ್ರವೇ ಕಲೆಯ ಪರಮ ಪ್ರಯೋಜನವಾದ ಉತ್ತಾರಣ ಸಾಧ್ಯ. ಈ ಆಧ್ಯಾತ್ಮಿಕ ಉತ್ಥಾನಕ್ಕೆ ಅತ್ಯಂತ ಸಹಾಯಕವಾದ ಸಾಮಗ್ರಿ ಎಂದರೆ ಧಾತುವಿನ ಜೊತೆಗೆ ಪದವಿಡುವ ಅರ್ಥ ಸಮೃದ್ಧವಾದ ಸಾಹಿತ್ಯ. ರಾಮಾಯಣ, ಮಹಾಭಾರತ ಇಂತಹ ಮಹಾಗ್ರಂಥಗಳ ಬೆಳಕಿನಿಂದ ಕಾಂತಿಗೊಂಡ ಮಹಾವಾಗ್ಗೇಯಕಾರರ ಕೃತಿಗಳು ಮಾನವ ಜನಾಂಗಕ್ಕೆ ದಾರಿದೀಪ. ಕಡೆಯ ಮಾತು, ಮಮ್ಮಟಾಚಾರ್ಯನ ಕಾವ್ಯ ಪ್ರಯೋಜನದ ಅನ್ವಯ ಸಂಗೀತ ಕಲೆಗೂ ಆಗುವುದಲ್ಲವೇ? ಅವನು ಕಾವ್ಯಂ ಎಂದಿದ್ದಾನೆ, ಅದನ್ನು ನಾವು ಗಾನಂ ಎಂದು ಇಟ್ಟುಕೊಂಡರೆ, ಗಾನಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತಯೇ ಸದ್ಯಃಪರ ನಿವೃತ್ತಯೇ ಕೀರ್ತಿ ಧನಾರ್ಜನೆ ವ್ಯವಹಾರ ಜ್ಞಾನ ಅನಿಷ್ಟ ನಿವಾರಣೆ ಸದ್ಯ ಸಂತೃಪ್ತಿಯೇ ಮೊದಲಾದ ಲೌಕಿಕ ಪಾರಲೌಕಿಕ ಅರ್ಥವ್ಯಾಪ್ತಿಯನ್ನು ಪ್ರಪಂಚಿಸುವ ವೈಶಿಷ್ಟ್ಯವನ್ನು ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ, ಸಾರ್ಥಕ್ಯವನ್ನು ಗಳಿಸಿಕೊಳ್ಳೋಣ ಎಂದು ವಿನಂತಿಸಿಕೊಳ್ಳುತ್ತಾ ವಿರಮಿಸುತ್ತೇನೆ. ಜಿಯಾತ್ JSS ಸಂಗೀತ ಸಭಾ, ಜಿಯಾತ್ ಭಾರತೀಯ ಕಲಾ ಸಂತತಿ. ನಮಸ್ಕಾರ. ನಮ್ಮೆಲ್ಲರನ್ನ ಉದ್ದೇಶಿಸಿ ಇದೀಗ ಅತ್ಯಂತ ಪ್ರಬುದ್ಧವಾದ ಭಾಷಣವನ್ನು ಮಾಡಿದಂತಹ ವಿದುಷಿ TS ಸತ್ಯವತಿ ಅವರಿಗೆ ಧನ್ಯವಾದಗಳು. ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ವಿದುಷಿ ಶ್ರೀಮತಿ ಸುಕನ್ಯಾ ಪ್ರಭಾಕರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಅನಂತ ಧನ್ಯವಾದಗಳು. ಇದೀಗ ಸನ್ಮಾನಿತರ ನುಡಿ ಶ್ರೀ ಎಸ್ ರಾಮಪ್ರಸಾದ್ ಅವರಿಂದ. ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದ ಪದ್ಮಯುಗಳಕ್ಕೆ ಬುಡಮುಟ್ಟು ಇಲ್ಲಿನ ವೇದಿಕೆಯ ಮೇಲೆ ಆಸೀನರಾಗಿರುವ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ JSS ಸಂಗೀತ ಸಭೆಯ ಅಧ್ಯಕ್ಷರು ಹಾಗೂ ಅದರ ಕಾರ್ಯಕಾರಿ ಸಮಿತಿಯ ಆತ್ಮೀಯ ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ JSS ಸಂಗೀತ ಸಭೆಯ 30ನೇ ವಾರ್ಷಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಡಾಕ್ಟರ್ TS ಸತ್ಯವತಿ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಸಮಾರಂಭದಲ್ಲಿ ಭಾಗಿಯಾಗಬೇಕಾಗಿದ್ದಂಥ ನಮ್ಮ ಮೈಸೂರಿನ ರಾಜಕುಲ ತಿಲಕ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ ಅನುಪಸ್ಥಿತಿಯಲ್ಲಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪನವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆಯೇ ಮತ್ತೊಬ್ಬರು ಬರಬೇಕಾಗಿತ್ತು ಕೇನ್ಸ್ ಟೆಕ್ನಾಲಜಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು, ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅವರೇ ಹೇಳಿದ ಹಾಗೆ ಅವರು ಎರಡರ ವಿಚಾರದಲ್ಲಿ ನನಗೆ ಪರಿಚಯ. ಒಂದು ಮೈಸೂರಿನ ಜನಪ್ರಿಯ ಶಾಸಕರು ಮತ್ತು ನಮ್ಮ ಕುಲಬಾಂಧವರು. ಸೊ ಹೀಗಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತು ಮೈಸೂರು ನಗರದ JSS ಸಂಗೀತ ಸಭೆ ಹಾಗೂ ಮೈಸೂರಿನ JSS ಆಸ್ಪತ್ರೆಯ ಕಾರ್ಯನಿರ್ವಾಹಕ ಆಡಳಿತಾಧಿಕಾರಿಗಳ ಶ್ರೀಮತಿ ಬೆಟ್ಸೂರು ಮಠ್ ಅವರಿಗೆ ಈ ಸಮಾರಂಭದ ಸಭೆಯಲ್ಲಿ ನಡೆದಿರುವ ಎಲ್ಲ ಸಂಗೀತ ಸಾಹಿತ್ಯ ಕಲಾಭಿಮಾನಿಗಳಿಗೆ ನನ್ನ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಂಭ್ರಮದ ವೇಳೆಯಲ್ಲಿ ಸಂಯೋಚಿತವೆನಿಸುವ ನನ್ನ 4 ಭಾವನೆಗಳನ್ನು ತಿಳಿಸಲು ಉದ್ಯುಕ್ತನಾಗಿದ್ದೇನೆ. ಶ್ರೀಮಾನ್ ರಾಮಮೂರ್ತಿಯವರು ನನಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. 5ರಿಂದ 8 ನಿಮಿಷದವರೆಗೆ ಮಾತ್ರ ಮಾತಾಡಿ ಅಂತೇಳಿ. ಅದು ನನಗೆ ಸಾಕಷ್ಟು ಅನುಭವವಾಗಿದೆ. ಆಕಾಶವಾಣಿಯಲ್ಲಿ ಭಾಷಣಗಳನ್ನು ಮಾಡುವಾಗ, ವಿಜ್ಞಾನದ ವಿಚಾರಗಳನ್ನು ಕುರಿತು ಭಾಷಣ ಮಾಡುವಾಗ, ಚನ್ನುಡಿಗಳನ್ನು ಮಾಡುವಾಗ ಅವರು ಒಂದು ಮಿತಿಯನ್ನು ಕೊಟ್ಟಿರ್ತಾರೆ. ಆ ಮಿತಿಯಲ್ಲಿ ನನ್ನ ಮಾತುಗಳನ್ನು ಹೇಳಬೇಕಾಗುತ್ತೆ. ಅದರ ಅರಿವು ಇದೆ. ಹಾಗಾಗಿ ಅದನ್ನು ಅನುಸರಿಸಿಕೊಂಡು 4 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯರೇ, ದೈವಾನುಗ್ರಹ, ದೈವದೊಲುಮೆ, ಗುರು ಹಿರಿಯರ ಆಶೀರ್ವಾದ, JSS ಸಂಗೀತ ಸಭೆಯ ಹಿಂದಿನ ಪೂರ್ವ ಸೂರಿಗಳ ಹಾಗೂ ಇಂದಿನ ಸೇವಾಪರರ ಮತ್ತು ನನ್ನ ಅಭಿಮಾನಿಗಳ ಪ್ರೀತಿ ವಿಶ್ವಾಸಗಳ ಉತ್ತರೋತ್ತರ ಪರಿಣಾಮ ಇಂದಿನ ಈ ಸಮಾರಂಭದಲ್ಲಿ ನನಗೆ ಆಶೀರ್ವಾದ ಪೂರ್ವಕವಾಗಿ ಪ್ರದಾನಿಸಿರುವ ಸಂಗೀತ ಸೇವಾನಿಧಿ ಎಂಬ ನಿರೀಹಿತ ಗೌರವ ಪ್ರಶಸ್ತಿ ಎಂದೇ ನಾನು ಭಾವಿಸಿದ್ದೇನೆ. ಈ ಪ್ರಶಸ್ತಿಗೆ ಭಾಜನರಾಗಿದ್ದ ಪ್ರಾತಸ್ಮರಣೀಯರ ಶ್ರೀ KV ಮೂರ್ತಿ ಹಾಗೂ ಅವರ ಅನಂತರದ ಪ್ರಶಸ್ತಿ ವಿಜೇತರ ಸೇವಾ ಮಾರ್ಗಕ್ರಮಣದ ಸೌಭಾಗ್ಯ ನನ್ನದಾಗಿದೆ. ನಾನು ಮಾಡಿದ್ದರ ಅತ್ಯಲ್ಪ ಸೇವಾ ವಿಶೇಷಗಳನ್ನೇ ಅತಿಶಯವಾಗಿ ಪರಿಭಾವಿಸಿ ಸಂಗೀತ ಸೇವಾ ನಿಧಿ ಎಂಬ ಗೌರವ ಪ್ರಶಸ್ತಿಯನ್ನು ಶ್ರೀಗಳವರು ನನಗೆ ದಯಪಾಲಿಸಿರುವುದು ನನ್ನ ಪೂರ್ವಜನ್ಮದ ಸುಕೃತವೆಂದೇ ಭಾವಿಸಿದ್ದೇನೆ. ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಒಂದು ನಾಣ್ಣುಡಿ ಇದೆ. ಅದೇನೆಂದರೆ ಬಾರದು ಬಪ್ಪದು ಬಪ್ಪುದು ತಪ್ಪದು ಅಂತ ಹೇಳಿ. ಬಾರದು ಬಪ್ಪದು ಬಪ್ಪುದು ತಪ್ಪುದು. ಇದರ ಇಂಗಿತ ಅರ್ಥ ಎಂದರೆ ಭಾಗ್ಯ ಎನ್ನುವುದು ದೈವ ಸಂಕಲ್ಪವಾಗಿದ್ದರೆ ಅದು ಶತಾಯ ಗತಾಯ ಒದಗುತ್ತದೆ. ಅದು ಹಾಗಾಗಬಾರದು ಎನ್ನುವುದಾದರೂ ಕೂಡ ಅದು ದೈವ ಸಂಕಲ್ಪವಾಗಿದ್ದರೆ ಅದು ಸಾಧ್ಯವಾಗುವುದೇ ಇಲ್ಲ. ಇದನ್ನೇ ಡಿವೈನ್ ಶೆಡ್ಯೂಲ್ ಎಂಬುದಾಗಿ ಕರೆದಿರುವುದು ಇಂಗ್ಲೀಷಿನಲ್ಲಿ. ನೀನಾಡಿಸಿದಂತೆ ನಾನಾಡುವೆನಯ್ಯ ಎಂಬ ಮಾತು ದಾಸ ಸಾಹಿತ್ಯದಲ್ಲಿ ಕಂಡುಬರುತ್ತದೆ. ಭಾಗ್ಯ ಬರುವುದು ಬಿಡುವುದು ದೈವ ನಿಯಮಕ ಎಂಬುದು ಇದರಿಂದ ಸ್ಪಷ್ಟಪಡುತ್ತದೆ. ಇದೇ ತೆರನ ಇಂಗಿತಾರ್ಥ ಅರಿಯುವ ಒಂದು ಮುಕ್ತಕ ಹೀಗಿದೆ. ಪ್ರಾತಸ್ಮರಣೀಯರು, ಕನ್ನಡ ಹಿರಿಯ ಸ್ವಾರಸ್ಯತ ಲೋಕದ ಸಾಹಿತ್ಯ ಚೇತನರು ಆಗಿದ್ದ ಡಾಕ್ಟರ್ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಉಲ್ಲೇಖಿತವಾಗಿರುವ ಒಂದು ಕಗ್ಗ ಹೀಗಿದೆ. ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿಂ, ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿಂ, ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದು ಆವ ದೇಶ ಬಂದೋಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈ ಮುಕ್ತಕ
ಸಾರುವ ನೀತಿ ಏನೆಂದರೆ ಡೈನಮಿಕ್ಸ್ ಆಫ್ ಅವರ್ ಲೈಫ್ ಅಂತ ನಾನು ಮೊದಲೇ ಹೇಳಿದ್ದಲ್ಲ ಎಂದೆನ್ನುವ ಹೇಳಿಕೆ ನಮ್ಮ ಜೀವನ ಗತಿ ಎಷ್ಟರ ಮಟ್ಟಿಗೆ ಆ ದೈವದ ಸಂಕಲ್ಪವಾಗಿರುತ್ತದೆ ಎಂಬುದು. ಇದುವೇ ಬರುವುದು ಬಂದೇ ಬರುತ್ತದೆ ಎಂಬುದರ ಇಂಗಿತಾರ್ಥ. JSS ಸಂಖ್ಯೆಯ ಹೆಚ್ಚು ಕಡಿಮೆ ಅದರ ಪ್ರಾರಂಭದ ದಶಕಗಳಿಂದಲೂ ಅದರೊಂದಿಗಿನ ಒಡನಾಟ ಇಟ್ಟುಕೊಂಡಿರುವ ಭಾಗ್ಯ ನನ್ನದಾಗಿದೆ. ಸಭೆ ನಡೆಸುವ ಸಂಗೀತ ಕಚೇರಿಗಳು, ವಿದ್ವತ್ ಗೋಷ್ಠಿಗಳು, ಉಪನ್ಯಾಸಗಳು, ವಿಚಾರ ಸಂಕಿರಣಗಳು, ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಮುಂತಾದವೆಲ್ಲ ಕಳೆದ 10, 20, 30 ವರ್ಷಗಳಿಂದ ಸಾಗೋಪಾಂಗವಾಗಿ ನಡೆಯುತ್ತಲೇ ಬರುತ್ತಿದೆ. ಪ್ರಾತಸ್ಮರಣೀಯರಾದ ಶ್ರೀ ಎಂ ಮಹಾದೇವಪ್ಪ ಅವರ ಧೀರ ಸಾರಥ್ಯದಲ್ಲಿ ಪ್ರಾರಂಭಗೊಂಡು ಅನೇಕ ಯಶಸ್ವಿ ಸಂಗೀತ ಸಮ್ಮೇಳನಗಳನ್ನು ಕಂಡಿರುವ JS ಸಂಗೀತ ಸಭೆ ತನ್ನ ಕೀರ್ತಿ ಪತಾಕೆಯನ್ನು ಸಂಗೀತಾಕಾಶದಲ್ಲಿ ಹಾರಿಬಿಟ್ಟಿದೆ. ಕಾಲಕ್ರಮದಲ್ಲಿ ಅದರ ಮೇಲ್ಪಂಕ್ತಿಯನ್ನು ಅನುಸರಿಸಿಕೊಂಡು ಮಾರ್ಗಕ್ರಮಣ ಮಾಡುತ್ತಿರುವ ಮೈಸೂರು ನಗರದ ಪ್ರತಿಷ್ಠಿತ ಸಂಗೀತ ಸಭೆಗಳ ಮುಂಚೂಣಿಯಲ್ಲಿ ವಿರಾಜಿಸುತ್ತಿದೆ. ಇಂದಿನ ಈ 30ನೇ ವಾರ್ಷಿಕೋತ್ಸವ ಹಾಗೂ ಸಮ್ಮೇಳನದ ಸಂದರ್ಭದಲ್ಲಿ ನನ್ನ ಅತ್ಯಲ್ಪ ಸೇವೆಯನ್ನು ಗುರುತಿಸಿ ಆಶೀರ್ವದಿಸಿ ಸಂಗೀತ ಸೇವಾನಿಧಿ ಎಂಬ ಗೌರವ ಪ್ರಶಸ್ತಿಗೆ ನನ್ನನ್ನು ಭಾಜನರಾಗಿಸಿರುವ ಶ್ರೀಗಳಿವರೆಗೂ ಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪ್ರತಿಭಾಪೂರ್ಣ ಸಂಗೀತ ಕಲಾಭಾರತ ಸದಸ್ಯರಿಗೂ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಾದೋಪಾಸನೆಯ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೂ ನನ್ನ ಶುಭಾಶಯಗಳು. ಇಲ್ಲಿ ನಡೆದಿರ್ತಕ್ಕಂಥ ಹಿರಿಯ ಕಿರಿಯ ಆಹ್ವಾನಿತರೆಲ್ಲರಿಗೂ ಬಹುಶಃ ಅವರ ಹೆಸರುಗಳನ್ನು ನಾನು ಹೇಳಬಲ್ಲೆ. ಅವರೆಲ್ಲ ಅಷ್ಟು ಪರಿಚಯ ಒಡನಾಟ ಇದೆ. ಕೆಲವೊಂದು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವರ ಹೆಚ್ಚು ಪರಿಚಯ ನನಗೆ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಆಹ್ವಾನಿತರೆಲ್ಲ ನನಗೆ ಪರಿಚಯ ಇದೆ. ಅವರ ಅಭಿಮಾನಪೂರ್ವಕವಾದ ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಗೌರವಿಸಿ ನನ್ನನ್ನು ಆಶೀರ್ವದಿರ್ತಕ್ಕಂಥ ತಮಗೆ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಶ್ರೀಗಳವರು ಮತ್ತು ಇತರ ಗಣ್ಯಾತಿ ಗಣ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿ ನಾನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. JSS ಸಂಗೀತ ಸಭಾ ಕೊಡಮಾಡಲ್ಪಡುವ ಸಂಗೀತ ಸೇವಾನಿಧಿ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ S. ರಾಮಪ್ರಸಾದ್ ಅವರಿಗೆ ಧನ್ಯವಾದಗಳು. ಇದೀಗ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರನ್ನ ಹರ್ಷಕ್ಕೆ ಒಳಮಾಡಿಕೊಂಡಿದ್ದಂತಹ ಡಾಕ್ಟರ್ H.C. ಮಹಾದೇವಪ್ಪನವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಈ ಮೂಲಕ ಕೇಳಿಕೊಳ್ತೇನೆ. ಸಭಿಕರೆಲ್ಲರಿಗೂ ಸಂಜೆಯ ವಂದನೆಗಳು. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣ 30ನೇ ಸಂಗೀತ ಸಮ್ಮೇಳನ. ಇದರ ಘನ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ವಹಿಸಿದ್ದಾರೆ. ಪೂಜ್ಯ ಶ್ರೀಗಳಿಗೆ ಗೌರವಪೂರ್ವಕವಾಗಿ ನನ್ನ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಐತಿಹಾಸಿಕವಾದಂಥ ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ಮುಖ್ಯ ಭಾಷಣವನ್ನು ಮಾಡಿದಂಥ ವಿದುಷಿ ಡಾಕ್ಟರ್ CS ಸತ್ಯಾವತಿಯವರೇ, ಸನ್ಮಾನಿತರಾದಂಥ ಡಾಕ್ಟರ್ ರಾಮ್ ಪ್ರಸಾದ್ರವರೇ, ನಾದ ನಮನ ಸಂಚಿಕೆ ಲೋಕಾರ್ಪಣೆ ಮಾಡಿದಂಥ ಆತ್ಮೀಯರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀವತ್ಸ ಅವರೇ ಮತ್ತು ಹಿರಿಯ ಅಧಿಕಾರಿಗಳಾಗಿ ಸರ್ಕಾರದಲ್ಲಿ ವಿವಿಧ ಹಂತದಲ್ಲಿ ಸೇವೆಯನ್ನು ಮಾಡಿ ಮೈಸೂರಿನ ಅಭಿವೃದ್ಧಿಗೆ ಕಾರ್ಪೊರೇಷನ್ ಕಮಿಷನರ್ ಆಗಿ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಿ ನಿವೃತ್ತರಾಗಿ ಶ್ರೀ ಶಿವರಾತ್ರಿ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆತ್ಮೀಯರಾದಂಥ ಬೆಟ್ಸೂರು ಮಠರವರೇ, ವೇದಿಕೆಯ ಕೆಳಗಡೆ ಆಸೀನರಾಗಿರ್ತಕ್ಕಂಥ ಸಂಗೀತದ ಎಲ್ಲ ದಿಗ್ಗಜರೇ,
ಪತ್ರಿಕಾ ಸ್ನೇಹಿತರೆ, ಒಂದು ತಿಂಗಳ ಹಿಂದೆ ನಮ್ಮ ಶ್ರೀಗಳವರು ಆದೇಶ ಮಾಡಿದರು. ಇವತ್ತು 2ನೇ ತಾರೀಕು ಡಿಸೆಂಬರ್ಗೆ ರಾಜೇಂದ್ರ ಸ್ವಾಮೀಜಿಯವರು ಸ್ಥಾಪನೆ ಮಾಡಿದಂಥ ಒಂದು ಸಂಗೀತದ ಉತ್ಸವವನ್ನು ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ರು ಒಂದು ತಿಂಗಳ ಹಿಂದೆ. ನನಗೆ ಸುಮಾರು ಇವತ್ತು ಮೀಟಿಂಗ್ ಇತ್ತು. ನೋಡಲ್ ಏಜೆನ್ಸಿ ಅಂದರೆ ಸುಮಾರು 42,000 ಕೋಟಿ ರೂಪಾಯಿಗಳನ್ನು 37 ಇಲಾಖೆಗಳಿಗೆ ಹಂಚಿ ಅದರ ಅಭಿವೃದ್ಧಿಯ ಪರಿಶೀಲನೆ ಮಾಡೋದು ಇವತ್ತು ರಾತ್ರಿ 10 ಗಂಟೆ ತನಕ ನಡೀಬೇಕಾಗಿತ್ತು. ನಾನು ಒಂದು ತಿಂಗಳ ಮೊದಲೇ ನನಗೆ ಹೇಳಿ ಬರಲಿಲ್ಲ ಅಂದರೆ ಈಗಲೇ ರಾಜಕಾರಣಿಗಳು ಕಂಡ್ರೆ ಸ್ವಲ್ಪ ಅಪನಂಬಿಕೆ ಶುರುವಾಗಿದೆ. ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇದೆ, ಅದೆಲ್ಲಿ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಸೆಕ್ರೆಟರಿಗೆ ಹೇಳ್ಬಿಟ್ಟು ನಾನು 2 ಗಂಟೆ ಮೇಲೆ 3 ಗಂಟೆ ಮೇಲೆ ನಾನು ದೌಡಾಯಿಸಿ ಬರಬೇಕಾಗಿತ್ತು. ಅದಕ್ಕೆ ಬಂದಾಗ ನಮ್ಮ ಭಾಷಣಕಾರರ ಮಾತನ್ನು ಕೇಳಿದಾಗ ನನಗೆ ಸಂಗೀತದ ಬಗ್ಗೆ ಇಂಥ ಪ್ರಬುದ್ಧವಾದಂಥ ಮಾತುಗಳನ್ನು ಮಿಸ್ ಆಗಿಬಿಡ್ತೈತಲ್ಲ ಅಂತ ಅನ್ನಿಸ್ತಾ ಇದೆ. ಸಂಗೀತ ಒಂದು ಮನಸ್ಸಿಗೆ ಶಾಂತಿಯನ್ನು ನೀಡುವಂಥ ಒಂದು ಮಹಾನ್ ಕಲೆ, ಜೊತೆಗೆ ಒತ್ತಡವನ್ನು ನಿವಾರಿಸಿ ಆಧ್ಯಾತ್ಮಿಕ ಕಡೆಗೆ ಒಲವನ್ನು ಬೆಳೆಸಿ ಜನರನ್ನು ಒಗ್ಗೂಡಿಸಿ ನಾವು ನಮ್ಮ ಗೋತ್ರ ಅವ್ರ ಗೋತ್ರ ಎಲ್ಲನೂ ಮೀರಿ ನಾವು ಮನುಷ್ಯ ಗೋತ್ರ ಅಂತ ಹೇಳೋ ಸಂದೇಶ ಕಳಿಸುವಂಥ ಒಂದು ಮಹಾನ್ ಸಾಧನ. ದೇಶದ ಮಹಾನ್ ಇಬ್ಬರು ಮಹಾನ್ ವ್ಯಕ್ತಿಗಳು, ಒಂದು ಗಾಂಧೀಜಿಯವರು, ಇನ್ನೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಗಾಂಧೀಜಿಯವರು ಭಜನೆ ಮೂಲಕ ಜನರಿಗೆ ಭಾರತೀಯರಾದ ನಾವೆಲ್ಲ ಒಂದೇ, ಎಲ್ಲ ಧರ್ಮನೂ ಒಂದೇ ಅಂತ ಹೇಳಿ ಸಂಗೀತದ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ರು. ಈಶ್ವರ ಅಲ್ಲ ತೇರೆ ನಾವು ಸಬಕೋ ಸನ್ಮತಿ ದೇ ಭಗವಾನ್. ಸಂಗೀತ ಹೇಗೆ ಮಾತಲ್ಲಿ ಹೇಳೋಕ್ಕಾಗದೇ ಇರೋದನ್ನು, ಭಾಷಣದಲ್ಲಿ ಮಾತಾಡೋಕ್ಕಾಗದೇ ಇರೋದನ್ನು ಜನರಿಗೆ ಸೈಲೆಂಟಾಗಿ ಏನು ಸಂದೇಶ ಹೇಳಬೇಕು ಅದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅಲ್ಲಿ ನೋಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಚರ್ಚೆ ಮಾಡಿ ಎಲ್ಲ ವಯಸ್ಕರಿಗೆ ಮತದಾನ ಕೊಡಬೇಕು, ನೀವು ಬ್ರಿಟಿಷರು ಆಡಳಿತ ಕೊನೆ ಮಾಡಿ ಹೋಗುವಾಗ ಆಡಳಿತ ಕೊಡ್ತಾ ಇದ್ದೀರಿ, ನೀವು ಯಾರ ಕೈ ಕೊಡ್ತಾ ಇದ್ದೀರಿ, ಹೇಗೆ ಆಡಳಿತ ಮಾಡ್ತಾರೆ, ಹೇಗೆ ದೇಶ ಕಟ್ಟಬೇಕು ಅಂತ ಹೇಳಿದಾಗ ಅವ್ರಿಗೆ ಏನು ಬೇಕು ಅಂತ ಅವ್ರು ಚರ್ಚೆ ನಡೆಯುವಾಗ ಅವ್ರಿಗೆ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ ವ್ಯವಸ್ಥೆಯನ್ನು ಕೊಡಿ ಅಂತ ಕೇಳಿ 1 ವೋಟ್ 1 ವ್ಯಾಲ್ಯೂ ಅಂತ ಹೇಳಿ ಅಡಲ್ಟ್ ಫ್ರಾಂಚೈಸ್ ಕೊಟ್ಟ ಸಂದರ್ಭದಲ್ಲಿ ಅವರು ಪಿಟೀಲು ಬಾರಿಸ್ತಾ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಪ್ರೀತಿ ಅವರಿಗೆ. ಆ ಸಂತೋಷದಲ್ಲಿ ಪಿಟೀಲ್ ಬಾರಿಸ್ಕೊಂಡು ಆಚಾರ್ಯ ಕೃಪಲಾನಿ ಅವರು ಭೇಟಿ ಆಗ್ತಾರೆ. ಏನು ಇಷ್ಟೊಂದು ಸಂತೋಷವಾಗಿ ಸಂಗೀತ ಎಷ್ಟು ಸಂತೋಷ ಕೊಡ್ತು ಅವ್ರಿಗೆ ಪಿಟೀಲ್ ಬಾರಿಸಿ. ಆ ಒಂದು ಅಡಲ್ಟ್ ಫ್ರಾಂಚೈಸ್ ಗಳಿಸಿದ ಮೇಲೆ ಸಂತೋಷಭರಿತರಾಗಿ ಪಿಟೀಲ್ನ ಮುಖಾಂತರ ತಮ್ಮ ಸಂತೋಷವನ್ನು ಅಭಿವ್ಯಕ್ತಗೊಳಿಸಿ ಆಮೇಲೆ ಆಚಾರ್ಯ ಕೃಪಲಾನಿ ಭೇಟಿಯಾಡಿದಾಗ ಏನು ಇಷ್ಟೊಂದು ಸಂತೋಷವಾಗಿದ್ದೀರಿ ಅಂದರೆ, ಆಚಾರ್ಯ ಕೃಪಲಾನಿ ಅವರೇ, ನಾನು ಇವತ್ತು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಾ ಇದ್ದ, ಇನ್ಮೇಲೆ ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತೇಳಿ ಅವರು ತಮ್ಮ ಪಿಟೀಲನ್ನು, ಅವರ ಸಂತೋಷವನ್ನು, ಅವರ ಭಾವನೆಗಳನ್ನು, ಅವರ ಸಂದೇಶವನ್ನು ಪಿಟೀಲ್ ವಾದನೆ ಮಾಡುವ ಮುಖಾಂತರ ಆಚಾರ್ಯ ಕೃಪಲಾನಿಯವರಿಗೆ ಹೇಳಿದಂಥ ಉದಾಹರಣೆಗಳು ಇದ್ದಾವೆ. ಅಂದರೆ ಹೇಗೆ ಸಂದೇಶವನ್ನು ನಾವು ಹೇಳೋಕ್ಕಾಗದೇ ಇರೋದನ್ನು, ನಾವು ಸಂವಾದ ಮಾಡೋಕ್ಕಾಗಿರೋದನ್ನು ಸಂಗೀತದ ಮೂಲಕನೇ ತಿಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಕಾಣ್ಬೋದು. ಅದರ ಜೊತೆಗೆ ಮೈಸೂರಿನ ಅರಸರು ನಮ್ಮ ಸಾಂಸ್ಕೃತಿಕ ನಗರಕ್ಕೆ ಸಾರ್ಥಕವಾದಂಥ ನಾಮ ಮೈಸೂರು ಅರಸರು. ಅವರು ದಸರೆ ಮುಖಾಂತರ ಅರಮನೆ ಮುಂಭಾಗದಲ್ಲಿ
ನಮ್ಮ ವಸುಂಧರ ಮೇಡಮ್ ಅವರಿಂದ ಹಿಡಿದು ಎಲ್ಲರೂ ನಾನು ಸುಮಾರು 6 ದಸರಾಗಳನ್ನು ನಡೆಸಿದೆ ಇನ್ಚಾರ್ಜ್ ಮಿನಿಸ್ಟ್ರಾಗಿ. ಒಂದಕ್ಕಿಂತ ಒಂದು ಮೀರಿಸುವಂಥ ನೃತ್ಯ, ಕಲೆ, ಸಂಗೀತ, ನಾಟಕ ಇವೆಲ್ಲವನ್ನು ನೋಡಿದ್ವಿ. ಈ ಸಾರಿ ಜನ ಬರಲ್ಲ ಅಂತ ತಿಳ್ಕೊಂಡಿದ್ರು. ಒಂದೊಂದು ಕಾರ್ಯಕ್ರಮಕ್ಕೂ 30,000 40,000 ಸೇರ್ತಿದ್ರು. ನಮ್ಮ ಮಂಜುನಾಥ್ ಅವರು ಕೂಡ ಅವರು ಮಗಳು ಮಂಜುನಾಥ್ ಅವರು ಅಷ್ಟು ಜನ ಈ ಸಾರಿ ಕಳೆದ ಸಾರಿ ಹೇಳಿದ್ದೆ ಅವರು ಅಮೆರಿಕ ಹೊರಟೋಗಿದ್ರು. ಸೊ ಹೀಗೆ ಸಂಗೀತ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ನೆಮ್ಮದಿಯನ್ನು ತರುವಂಥ ಒಂದು ದೊಡ್ಡ ಶಕ್ತಿ. ಇದರ ಮುಖಾಂತರ ಮನುಕುಲದ ಸಂದೇಶವನ್ನು ಸಾರಬಹುದು ಮತ್ತು ನೆಮ್ಮದಿಯನ್ನು ಕಾಣಬಹುದು. ಮತ್ತು ವೀಣೆ ಇದೆಯಲ್ಲ, ಹಾಡು ಹೇಳ್ತಾರೆ, ವೀಣಾ ನಿನಗೇಕೆ ಈ ಕಂಪನ ಅಂತ. ಆ ಭಾವನೆಗಳನ್ನು ಸಂಗೀತದ ಮುಖಾಂತರ ಮುಡಿಸೋದ್ರ ಮುಖಾಂತರ ಹೇಳ್ತಾ ಇರ್ತಾರೆ. ಸೊ ಅಂಥ ಒಂದು ಆಕರ್ಷಕವಾದಂಥ ಶಕ್ತಿ ಇರ್ತಕ್ಕಂಥ ಸಂಗೀತವನ್ನು ರಾಜೇಂದ್ರ ಮಹಾಸ್ವಾಮಿಗಳು ಗುರುತಿಸಿ 30 ವರ್ಷಗಳ ಹಿಂದೆಯೇ ಇಂಥ ಒಂದು ಜನರನ್ನು ಒಗ್ಗೂಡಿಸುವಂಥ, ಜನರ ಮನಸ್ಸನ್ನು ಕೇಂದ್ರೀಕರಿಸುವಂಥ, ಆರೋಗ್ಯದಲ್ಲಿ ಸುಧಾರಣೆ ತರುವಂಥ, ತನ್ನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಮತ್ತು ರೋಗ ರುಜಿನಗಳನ್ನು ನಿಯಂತ್ರಣ ಮಾಡುವಂಥ ಎಲ್ಲ ಸಾಮರ್ಥ್ಯವು ವೈಜ್ಞಾನಿಕವಾಗಿ ನಿಮಗೆ ನರಗಳ ದೌರ್ಬಲ್ಯ ಇದ್ದರೆ ಸಂಗೀತದ ಮುಖಾಂತರ ಟ್ರೀಟ್ಮೆಂಟ್ ಇದೆ. ಸಂಗೀತ ನಮಗೇನು ಗೊತ್ತೇ ಇರೋದಿಲ್ಲ, ಸಂಗೀತದ ಗಂಧ ಗೊತ್ತಿರೋಲ್ಲ. ಅವ್ರು ವಾಯ್ಲಿನ್ ಬರ್ಸೋ ಹಿಂಗೆ ತಲೆಯಲ್ಲಿ ಆಡಿಸ್ತೀವಿ, ಇಲ್ಲಾಂದ್ರೆ ಕೈ ಹೀಗೆ ಮಾಡ್ತೀವಿ, ಇನ್ನು ಹಾಡು ಹೇಳ್ತಾರೆ ಹಿಂಗೆ ಹೇಳ್ತಾ ಇರ್ತೀವಿ ನಾವು. ಹೀಗೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ, ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಗಳ ಮೇಲೆ ಹೇಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು. ಇಟ್ಸ್ ಅ ಸ್ಟಿಮ್ಯುಲೆಂಟ್. ಆ ಸ್ಟಿಮ್ಯುಲೆಂಟ್ ಮುಖಾಂತರ ನಾವೆಲ್ಲರೂ ನಮ್ಮನ್ನು ಮರೆತು ನಾವು ಯಾರು ಏನು ಒಂದು ಬಿಟ್ಟು ನಾವೆಲ್ಲ ಮನುಷ್ಯರು ಅನ್ನೋ ಒಂದು ಸಂದೇಶನ ಈ ಸಾಹಿತ್ಯ ಸಂಗೀತ ಕಳಿಸ್ತಾ ಇದೆ. ಅಂದರೆ ಇದು ಹೆಚ್ಚು ಇಂದಿನ ದಿನಗಳಲ್ಲಿ ನೀವು ಹರಿದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ದಾಸ ಸಾಹಿತ್ಯವೂ ಮುಖಾಂತರ ಸಂಗೀತದ ಮೂಲಕನೇ ನಮ್ಮನ್ನೆಲ್ಲ ಒಗ್ಗೂಡಿಸಿ ಸಾಮಾಜಿಕ ಸಂದೇಶಗಳನ್ನು ಕಳಿಸುವಂಥ ಒಂದು ದೊಡ್ಡ ಸಾಧನೆ. ಇದನ್ನು ಬಳಸಿ ನಾವು ವೈವಿಧ್ಯತೆಯ ಭಾರತವನ್ನು, ವೈವಿಧ್ಯಮಯವಾದಂಥ ಭಾರತವನ್ನು, ಬಹುತ್ವದ ಭಾರತವನ್ನು ಒಗ್ಗೂಡಿಸುವ ಕೆಲಸ ಈ ಒಂದು ಸಂಗೀತಕ್ಕೆ ಇದೆ ಅಗಾಧವಾದ ಶಕ್ತಿ ಅಂತ ನನಗೆ ಅನಿಸ್ತದೆ. ಇದು ಧರ್ಮವನ್ನು, ಜಾತಿಯನ್ನು ಎಲ್ಲೆಯನ್ನು ಮೀರಿದಂಥದ್ದು. ಮೇಡಮ್ ಹೇಳಿದ್ರು, ಒಂದು ಪೋಸ್ಟ್ ಕಾರ್ಡು ಡಬ್ಬಕ್ಕೆ ಹಾಕಿದ್ರೆ ಈ ಊರಿನ ಡಬ್ಬದಿಂದ ಆ ಊರ ಡಬ್ಬ ಅಲ್ಲಿಂದ ಮೇಲೆ ಟಸ್ಸ ಹೊಡಿತಾ ಇರ್ತಾರೆ. ಆದರೆ ಒಳಗಡೆ ಕಂಟೆಂಟನ್ನು ಯಾರೂ ಮುಟ್ಟಕ್ಕಾಗಲ್ಲ. ಅದು ತೆಗೆದ ಮೇಲೆ ಅಷ್ಟೇ ಪರಿಶುದ್ಧವಾಗಿ ಈಚೆ ಬರೋದು. ಎಷ್ಟೊಂದು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮೇಡಮ್ ಅವರು. ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ ಮೇಡಮ್. ಮತ್ತು ಪೂಜ್ಯ ಗುರುಗಳಿಗೆ ಎಂಥ ಕಲ್ಪನಾ ಶಕ್ತಿ ಇತ್ತು, ರಾಜೇಂದ್ರ ಮಾಸ್ವಾಮಿಗಳಿಗೆ ಎಂಥ ಕಲ್ಪನಾ ಶಕ್ತಿ ಇತ್ತು. ಆ ಪರಂಪರೆಯನ್ನು ಜಗದ್ಗುರು ಮುಂದುವರಿಸ್ತಾ ಇದ್ದಾರೆ. ಅಂದರೆ ನಾನು ಎಲ್ಲ ಬರೀ ನಮ್ಮ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀರಿ, ಜನ ಹೋಗೋರು ಬಂದು ನೋಡ್ಬೇಕು. ಮೈಸೂರು ಅಂದರೆ ಸಂಗೀತ ಪ್ರಿಯರು ಜಾಸ್ತಿ ಇದ್ದಾರೆ, ನಾಟಕ ಪ್ರಿಯರು ಜಾಸ್ತಿ ಇದ್ದಾರೆ, ಡಿಫ್ರೆಂಟ್ ವಲಯಗಳಿದ್ದಾವೆ ಅಭಿರುಚಿಯನ್ನು ಬೆಳೆಸ್ಕೊಂಡಿರೋಂಥವ್ರು. ಅವರೆಲ್ಲ ಬಂದು ಇಂಥ ಒಂದು 5 ದಿನ ನಡೀತಾ ಇದೆ. ಇದು 6th 2ರಿಂದ 6ನೇ ತಾರೀಕು ತನಕ ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ಜನರು ಮಿಸ್ ಮಾಡ್ಕೋಬಾರ್ದು. ಎಲ್ಲ ಒತ್ತಡಗಳನ್ನು ಮರೆತು, ಎಲ್ಲ ಜಂಜಾಟವನ್ನು ಮರೆತು ಇಲ್ಲಿ ಬಂದು ಕೂತು ಅವ್ರಿಗೆ ಹಾಡು ಹೇಳಕ್ಕೆ ಬರದೇ ಇದ್ರೂ ಸುಮ್ಮನಾದರೂ ಗುಣಕ್ಕೊಂಡು ಮನಸ್ಸಿನ ಟೆನ್ಷನ್ನೆಲ್ಲ ತೆಗೆದಾಕ್ಬೋದು. ರಾಗ ಗೊತ್ತಿಲ್ಲ, ಸ್ವರ ಗೊತ್ತಿಲ್ಲ, ಹೇಗಾದ್ರೂ ಹೋ ಅಂತ ಹೇಳಿ ಅವರ ಟೆನ್ಷನ್ನ ಕಡ್ಬೋದು. ಡೈವರ್ಷನ್ ಆಫ್ ಮೆಂಟಲ್ ಟೆನ್ಷನ್. ಸೊ ಡೈವರ್ಷನ್ ಆಫ್ ಆರ್ ಕಾನ್ಸಂಟ್ರೇಟಿಂಗ್ ಎಲ್ಲ ಮರೆತುಬಿಟ್ಟು ಮೆಡಿಟೇಷನ್, ಇವೆಲ್ಲಕ್ಕೂ ಪ್ರೇರಣಾ ಶಕ್ತಿ ಸಂಗೀತ ಇದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಪೂಜ್ಯ ಶ್ರೀಗಳು ಇಂಥ ಒಂದು ವಿಷನರಿ. ಅವರು ಏನು ಬೇಕು, ಏನಾಗ್ಬೋದು ಅನ್ನೋದು ವಿಷನರಿ.
ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಸಾರ್ವಜನಿಕ ಜೀವನ ಅಂದರೆ ಜನರಿಗೋಸ್ಕರ ಇರ್ತಕ್ಕಂಥದ್ದು, ಅದೆಲ್ಲ ಬಿಟ್ಬಿಡ್ತೀವಿ, ಬೇಡದೆಲ್ಲ ಮಾತಾಡ್ತಾ ಇರ್ತೀವಿ. ಹೀಗಾಗಿಯೇ ನಮ್ಮ ಮೌಲ್ಯ ಮತ್ತು ಸಾಂಸ್ಕೃತಿಕ ಬದುಕು ಹಾಳಾಗ್ತಾ ಇದ್ದಾವೆ. ಧರ್ಮಗಳು ಒಂದಕ್ಕೊಂದು ಯುದ್ಧ ಮಾಡ್ತಾ ಇದ್ದಾವೆ. ಮನುಷ್ಯರು ಪರಸ್ಪರ ಅಪನಂಬಿಕೆಯಿಂದ ಬದುಕುವಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಭಾರತ ಒಂದು ಮಹಾನ್ ರಾಷ್ಟ್ರ. ಇಲ್ಲಿ ಬುದ್ಧ ಹುಟ್ಟಿದ್ದಾನೆ, ಕರುಣೆ ಇದೆ, ಸಂಯಮ ಇದೆ, ಸೋದರತ್ವ ಇದೆ. ಈ ಎಲ್ಲರ ಸಂರಕ್ಷಣೆ ಸಂಗೀತದ ಮುಖಾಂತರ ನೆರವೇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಪೂಜ್ಯ ಶ್ರೀಗಳು ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ಪೂಜ್ಯ ಗುರುಗಳಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. JSS ಸಂಗೀತ ಸಭಾದ ವತಿಯಿಂದ ನಡೆಸಲ್ಪಡುವ 30ನೆಯ ಸಂಗೀತ ಸಮ್ಮೇಳನವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ ಹಾಗೂ ಭಾವಶುದ್ಧಿಗಳಿಗೆ ಹೇಗೆ ಸಂಗೀತ ದೊಡ್ಡ ಒಂದು ಪ್ರೇರಕ ಶಕ್ತಿಯಾಗುತ್ತದೆ ಅನ್ನೋದನ್ನು ತಿಳಿ ಹೇಳಿದಂತಹ ಡಾಕ್ಟರ್ HC ಮಹಾದೇವಪ್ಪನವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ಮೈಸೂರು ಎಂ ಮಂಜುನಾಥ್ ಅವರನ್ನು ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಇದೀಗ ಗೌರವ ಸಮರ್ಪಣೆ ಶ್ರೀ ಬೆಟ್ಸೂರ್ ಮಠ್ರವರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀ ರಾಘವನ್ ಅವರು. ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆಯಾಗಿದ್ದು ನಮ್ಮೆಲ್ಲರಿಗೂ ಪ್ರೇರಣೆ, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀಗಳವರು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಹಾಗೂ ಆಶೀರ್ವಾದದ ಭಾಗ್ಯವನ್ನು ಕರುಣಿಸಿದ್ದಾರೆ. ಶ್ರೀಗಳವರಿಗೆ ಶಿರಸ್ಸಾಷ್ಟಾಂಗ ವಂದನೆಗಳು. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಹೇಳಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣಾ ಕಾರ್ಯಕ್ರಮ ಶ್ರೀ TP ಪ್ರಭುಸ್ವಾಮಿ ಅವರು, ಕಾರ್ಯದರ್ಶಿಗಳು JSS ಸಂಗೀತ ಸಭಾ ಟ್ರಸ್ಟ್ ಇವರಿಂದ. ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ದರ್ಶನಾಶೀರ್ವಾದ ದಯಪಾಲಿಸಿರುವ ಪರಮಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಮಾರಂಭದಲ್ಲಿರುವ ಸಚಿವರಿಗೆ, ಶಾಸಕರಿಗೆ, ಸಮ್ಮೇಳನಾಧ್ಯಕ್ಷರಿಗೆ, ರಾಮ್ಪ್ರಸಾದ್ ಅವರಿಗೆ, ಶ್ರೀ ಬೆಟ್ಸೂರ್ ಮಠ ಅವರಿಗೆ, ಟ್ರಸ್ಟಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ತಮ್ಮಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸದ್ಯದಲ್ಲಿಯೇ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ತಾವುಗಳೆಲ್ಲರೂ ಕುಳಿತು ಸಂಗೀತವನ್ನು ಆಸ್ವಾದಿಸಬೇಕಾಗಿ ಕೋರಿದೆ.